ಹಾಲೆಲೂಯ, ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಸಂತೋಷವಾಗಿದ್ದೀರಾ? ಹಾಲೆಲೂಯ. ನಾವು ಯಾವ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ? ಎಷ್ಟು ಜನ ನೆನಪಿದೆ? ಎಷ್ಟು ಜನ ನೆನಪಿದೆ? ಯಾವ ವಾಕ್ಯ? ಯಾರಿಗೂ ನೆನಪಿಲ್ವಾ? ಅದು ಪೌಲನ ವಿಷಯ, ಮುಖ್ಯ ವಿಷಯ, ಮೇನ್ ಥೀಮ್ ಏನಂದರೆ ಕ್ರಿಸ್ತನೊಟ್ಟಿಗೆ ರಹಸ್ಯವಾದ ಕೋಣೆಯಲ್ಲಿ. ಎಲ್ಲರಡಿ, ಯೇಸು ಕ್ರಿಸ್ತನೊಂದಿಗೆ ರಹಸ್ಯವಾದ ಕೋಣೆಯಲ್ಲಿ. ಪ್ರೈಸ್ ಗಾಡ್. ಅದು ಇಂಪಾರ್ಟೆಂಟ್, ಮುಖ್ಯ ವಿಷಯ ಅದಾಗಿದೆ ನಮ್ಮದು. ಅದೇ ರೀತಿಯಲ್ಲಿ ಅದನ್ನೇ ನಾವು ಈಗ ಧ್ಯಾನ ಮಾಡುತ್ತಿರುವಂಥದ್ದು. ಪ್ರಾರ್ಥನೆ ಎಂಬಂಥ ಸಂಗತಿಯು ಯಾವುದೆಲ್ಲ ಕಾರ್ಯಗಳನ್ನು ಮಾಡುತ್ತದೆ ಎಂಬುದಾಗಿ ಅದನ್ನು ನಾವು ಧ್ಯಾನ ಮಾಡ್ತಾ ಇದು ಖಂಡಿತ ಇವತ್ತು ಅನೇಕ ಸಂಗತಿಗಳನ್ನು ಪವಿತ್ರಾತ್ಮ ನಮಗೆ ಕಲಿಸಿಕೊಡ್ಲಿಕ್ಕೆ ಹೋಗುತ್ತಾನೆ. ಪ್ರಿಯರೇ, ನಿನ್ನೆ ದಿವಸ ನಾವು ಪೌಲನ ಕುರಿತಾಗಿ ನಾವು ಧ್ಯಾನ ಮಾಡಿದೆವು. ಒಂದೆರಡು ವಾಕ್ಯ ಬೇಕಾದರೆ ಓದಿಕೊಳ್ಳೋಣ. ರೋಮ 15:18 ಅಂದರೆ ಶಕ್ತವಾಗಿ ಪೌಲನನ್ನು ಕರ್ತನು ಉಪಯೋಗಿಸಿದನೆಂಬುದಾಗಿ ನಾವು ಅನೇಕ ಕಡೆಗಳಲ್ಲಿ ನಾವು ಓದುತ್ತೇವೆ. ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಬಿಡುಗಡೆ ಕಾರ್ಯಗಳು, ಈ ರೀತಿಯಲ್ಲಿ ಅನೇಕ ವಿಧವಾಗಿ ಶಕ್ತವಾಗಿ ಕರ್ತನು ಅನ್ಯ ಜನನು ತನಗೆ ಅಧೀನಪಡಿಸುವುದಕ್ಕೋಸ್ಕರವಾಗಿ ಕರ್ತನು ಪೌಲನನ್ನು ಉಪಯೋಗಿಸಿದೆಂಬುದಾಗಿ ಓದಿದೆ. ಓದಿ ವಾಕ್ಯ. ಅನ್ಯ ಜನಗಳನ್ನು ತನಗೆ ಅಧೀನ ಮಾಡುವುದಕ್ಕಾಗಿ ನನ್ನ ಕೈಯಿಂದ. ಯಾವುದಕ್ಕಾಗಿ? ಅನ್ಯ ಜನಗಳನ್ನು ದೇವರು ತನಗೆ ಅಧೀನಪಡಿಸುವುದಕ್ಕಾಗಿ ನನ್ನ ಕೈಯಿಂದ ಮಾತಿನಲ್ಲಿಯೂ ಕ್ರಿಯೆಯಲ್ಲಿಯೂ ಸೂಚಕ ಕಾರ್ಯ, ಅದ್ಭುತ ಕಾರ್ಯಗಳ ಬಲದಿಂದಲೂ ಪವಿತ್ರಾತ್ಮನ ಬಲದಿಂದಲೂ ಮಾಡಿಸಿದ ಕಾರ್ಯಗಳನ್ನೇ ಹೊರತು ಬೇರೆ ಯಾವ ಕಾರ್ಯಗಳನ್ನು ಹೇಳುವುದಕ್ಕೆ ನನಗೆ ಧೈರ್ಯ ಸಾಲದು. ಬದಲಿಯವರಿಗೆ ಕೈ ಕೊಟ್ಟು ಹೇಳಿ, ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮೂಲಕ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುವಂಥ ಉದ್ದೇಶ ಅನ್ಯ ಜನಗಳನ್ನು ಆತನಿಗೆ ಅಧೀನಪಡಿಸುವುದಕ್ಕಾಗಿ. ಅಲ್ಲಲ್ವಯ್ಯ? ಅರ್ಥ ಆಗ್ತಾ ಇದೆಯಾ? ಯಾಕೆ? ಅನ್ಯ ಜನಗಳನ್ನು ಯೇಸು ಕ್ರಿಸ್ತನು ತನಗೆ ಅಧೀನಪಡಿಸುವುದಕ್ಕಾಗಿ ಸಭೆಯನ್ನು ಇವತ್ತು ಉಪಯೋಗ ಮಾಡ್ತಾನೆ. ಅಲ್ಲಲ್ವಯ್ಯ? ಇನ್ನೊಂದು ವಾಕ್ಯ 2 ಕೊರಿಂಥ 12:12, 2 ಕೊರಿಂಥ 12:12, 11-12 ಸೇರಿಸಿ ಓದಿದ್ರು ತೊಂದರೆ ಇಲ್ಲ. 2 ಕೊರಿಂಥ 12ನೇ ಅಧ್ಯಾಯ 11-12 ಸೇರಿಸಿ ಓದಿದ್ರು ತೊಂದರೆ ಇಲ್ಲ. ನಾನು ಹೀಗೆ ಬರೆದು ಬುದ್ಧಿಹೀನನಾದೆನು, ಅದಕ್ಕೆ ನೀವೇ ನನ್ನನ್ನು ಬಲವಂತ ಮಾಡಿದ್ದೀರಿ. ನಿಮ್ಮಿಂದಲೇ ನನಗೆ ಹೊಗಳಿಕೆಯು ಉಂಟಾಗಬೇಕಾಗಿತ್ತು. ಯಾಕೆಂದರೆ ನಾನು ಕೇವಲ ಅಲ್ಪನಾದರೂ ಅತಿ ಶ್ರೇಷ್ಠವಾದ ಅಪೊಸ್ತಲನು ಅನಿಸಿಕೊಳ್ಳುವ ಆ ಜನರಿಗಿಂತ ಒಂದರಲ್ಲಿಯಾದರೂ ಕಡಿಮೆಯಾಗಲಿಲ್ಲ. ನಾನು ಹಿಂಸೆಯನ್ನು ಸ್ಥಿರಚಿತ್ತದಿಂದ ತಾಳಿಕೊಳ್ಳುವುದರಲ್ಲಿಯೂ ಸೂಚಕ ಕಾರ್ಯಗಳನ್ನು ಹಿಂಸೆಯನ್ನು ಸ್ಥಿರಚಿತ್ತದಿಂದ ತಾಳಿಕೊಳ್ಳುವುದರಲ್ಲಿಯೂ ಸೂಚಕ ಕಾರ್ಯಗಳನ್ನು ಅದ್ಭುತಗಳನ್ನು ಮಾತ್ಕಾರ್ಯಗಳನ್ನು ನಡೆಸಿದರಲ್ಲಿಯೂ ಅಪೊಸ್ತಲರಿಗೆ ಇರತಕ್ಕ ಲಕ್ಷಣಗಳು ಮಧ್ಯದಲ್ಲಿ ತೋರಿಸಿದೆವು. ಹಿಂಸೆಯನ್ನು ಸ್ಥಿರಚಿತ್ತ ತಾಳಿಕೊಳ್ಳುವುದು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಮಾತ್ ಕಾರ್ಯಗಳು ನಡೆಸುವಂಥದ್ದು ಅದು ಅಪೊಸ್ತಲರಿಗೆ ಇರುವತಕ್ಕಂಥ ಗುಣಲಕ್ಷಣ. ಅರ್ಥ ಆಗ್ತಾ ಇದೆಯಾ? ಒಬ್ಬ ಅಪೊಸ್ತಲಿಕ ಕರೆಯಲ್ಲಿ ಒಬ್ಬನು ಕರೆಯಲ್ಪಟ್ಟವನು ಮೂಲಕ ಕರ್ತ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ಮಾತ್ ಕಾರ್ಯಗಳನ್ನು ನಡೆಸುವಾತನಾಗಿರುತ್ತಾನೆ. ಅಲ್ಲಲ್ಲೂಯ್ಯ. ಇನ್ನೊಂದು ವಾಕ್ಯ ಓದಿ. ಎಫೆಸ ಪತ್ರಿಕೆ ಅಪೊಸ್ತಲಗತ್ಯ 19 ಅಧ್ಯಾಯ 11-12. ಆಕ್ಟ್ಸ್ ಆಫ್ ಅಪೊಸ್ಟಲ್ ಚಾಪ್ಟರ್ 19, 11 and 12. ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಇದ್ದದರಿಂದ ಜನರು ಅವನ ಮೈ ಮೇಲಿನಿಂದ ಕೈವಸ್ತ್ರಗಳನ್ನು, ಉಡಿವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು, ದೆವ್ವಗಳು ಬಿಟ್ಟು ಹೋದವು. ಆಮೆನ್. ಪೌಲನ ಶರೀರದಲ್ಲಿ ಮಾತ್ರವಲ್ಲ ಅಭಿಷೇಕ ಇದ್ದದು, ಅವನು ಹಾಕುವಂತ ಬಟ್ಟೆಗಳಲ್ಲಿ ಕೂಡ ಅಭಿಷೇಕವು ಹರಿಯುವಂಥದ್ದನ್ನು ಕಾಣ್ತೇವೆ. ಈವನ್ ಯಾವ ಬಟ್ಟೆ ಆತನು ಮುಟ್ಟುತ್ತಾನೆ ಆ ಬಟ್ಟೆಯಲ್ಲಿ ಅಭಿಷೇಕ ಹರಿಯುತ್ತೆ. ಅವನ ಮೇಲಿದ್ದಂಥ ಅಭಿಷೇಕವು ಅದು ಹರಿದು ಆ ಬಟ್ಟೆಯನ್ನು ಎಷ್ಟೇ ದೂರದಲ್ಲಿರುವಂಥ ರೋಗಿಯ ಮೇಲೆ ಕೊಂಡೋಗಿ ಹಾಕಿದಾಗ ಅವರು ಸೌಖ್ಯವಾಗುತ್ತಿದ್ದರು, ದುರಾತ್ಮ ಪೀಡಿತರು ಬಿಡುಗಡೆ ಹೊಂದುತ್ತಾ ಇದ್ದರು. ಇನ್ನೊಂದು ವಾಕ್ಯ ಅಪೊಸ್ತಲಗತ್ಯ 14:3, ಆಕ್ಟ್ಸ್ ಆಫ್ ಅಪೊಸ್ಟಲ್ ಚಾಪ್ಟರ್ 14 verses 3. ಹೀಗಿರಲಾಗಿ
ಪೌಲ ಬಾರ್ನಬರು ಬಹುಕಾಲ ಅಲ್ಲಿದ್ದು ಕರ್ತನು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳು ಆಗುವಂತೆ ದಯಪಾಲಿಸಿ ತನ್ನ ಕೃಪಾವಾಕ್ಯಕ್ಕೆ ಸಾಕ್ಷಿ ಕೊಟ್ಟದ್ದರಿಂದ ಅವರ ಮೇಲೆ ಭರವಸೆವಿಟ್ಟು ಧೈರ್ಯದಿಂದ ಅದ್ಭುತ ಕಾರ್ಯ, ಸೂಚಕ ಕಾರ್ಯ, ಮಹತ್ ಕಾರ್ಯ ನಮ್ಮ ಮೂಲಕ ಅದನ್ನು ಮಾಡುವಂತ ಉದ್ದೇಶ ಏನು ಗೊತ್ತುಂಟಾ? ನಾವು ಸಾರುವಂತ ಸ್ವಾರ್ತೆ ಅದು ಸತ್ಯ ಸ್ವಾರ್ತೆ ಎಂದು ದೃಢಪಡಿಸುವುದಕ್ಕಾಗಿ. ಎಷ್ಟು ಅರ್ಥ ಆಯ್ತು? ಅಲ್ಲಲ್ಲೂಯ್ಯ. ಹಾಗಾದ್ರೆ ನಾವು ಏನು ಮಾಡಬೇಕು? ಖಾಲಿ ಹೋಗಿ ಪ್ರಾರ್ಥಿಸುವುದಲ್ಲ, ರೋಗಿಗಳಿಗೆ ದೇವೋಡಿಸುವುದಲ್ಲ, ಅವರಿಗೆ ಮೊದಲು ಸುವಾರ್ತೆ ಕೊಡಬೇಕು. ಏನು ಕೊಡಬೇಕು? ಅವರಿಗೆ ರಕ್ಷಣೆಯ ಸುವಾರ್ತೆಯನ್ನು ಅವರಿಗೆ ಹೇಳಬೇಕು. ನಂತರ ಅವರ ಸಮಸ್ಯೆಗಳಿಗೆ ಪ್ರಾರ್ಥಿಸುವಾಗ ಅಲ್ಲಿ ಕರ್ತನು ನೀನು ಸಾರಿದ ಸ್ವಾರ್ಥ ವಾಕ್ಯವು ಸತ್ಯವಾದದೆಂಬುದಾಗಿ ನಿರೂಪಿಸುವುದಕ್ಕಾಗಿ ಅಲ್ಲಿ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ನಡೆಸುವ ಆತನಾಗಿದ್ದಾನೆ. ಅಲ್ಲಲ್ಲೂಯ್ಯ. ನಿನ್ನೆ ದಿವಸ ಹೇಳಿದೆ, ದೇವರಿಗೆ ತನ್ನ ಸಭೆಯಲ್ಲಿ ಹೀರೋಗಳು ಬೇಕಿಲ್ಲ, ಸೇವೆ ಮಾಡುವ ಸೇವಕರು ಬೇಕಾಗಿದ್ದಾರೆ. ಎಷ್ಟಂಗೆ ಅರ್ಥ ಆಯ್ತು ಆ ಮಾತು? ಅಲ್ಲಲ್ಲೂಯ್ಯ. ದೇವರಿಗೆ ಹೀರೋಗಳು ಬೇಡ, ಸೇವೆ ಮಾಡುವಂತ ಅದನ್ನೇ ಯೇಸು ನೋಡಿ ಯೋಹನ್ನನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ಓದಿದ್ರೆ, ಶಿಷ್ಯರ ಕಾಲುಗಳನ್ನು ತೊಳೆಯುವಷ್ಟರ ಮಟ್ಟಿಗೆ ತನ್ನ ತಗ್ಗಿಸಿಕೊಂಡ. ಹೌದಲ್ಲ? ಯಾಕಂದ್ರೆ ಸೇವೆ ಅಂದ್ರೆ ಇದು. ಯೇಸು ಇಷ್ಟರ ಮಟ್ಟಿಗೆ ನೀವು ತಗ್ಗಿಸಿಕೊಂಡು ಮಾಡುವುದಾದರೆ ಅದು ನಿಜವಾದ ಸೇವೆ. ನನ್ನಲ್ಲಿ ನಿಮಗೆ ಪಾಲಿದೆ ಅಂತ ಯೇಸುನ ಶಿಷ್ಯರಿಗೆ ಕಲಿಸಿಕೊಡುವುದನ್ನಲ್ಲಿ ಕಾಣ್ತಾ ಇದ್ದೇವೆ ನಾವು. ಅಲ್ಲಲ್ಲೂಯ್ಯ. ಅನೇಕರಿಗೆ ತಮ್ಮ ಸಭೆಯಲ್ಲಿ ಕನೆಕ್ಟ್ ಆಗಿ ನಿಲ್ಲಕ್ಕೆ ಬೇಡ, ಸಭೆಯಲ್ಲಿ ಸೇವೆ ಮಾಡಲಿಕ್ಕೆ ಬೇಡ, ತಗ್ಗಿಸಿಕೊಳ್ಳುವುದಕ್ಕೆ ಬೇಡ. ನಿನ್ನೆ ದಿವಸನ ಅಧೀನತೆ ಕುರಿತಾಗಿ ಮಾತಾಡಿದ್ದೆ ನಾನು. ಅಲ್ಲ, ಕೆಲವೊಬ್ಬರು ಇವತ್ತು ನಿನ್ನೆ ಇಲ್ಲದವರು ಕೆಲವರು ಇಲ್ಲಿ ಇವತ್ತಿದ್ದೀರಿ. ಅಲ್ಲಲ್ಲೂಯ್ಯ. ಓಕೆ, ಅಧೀನತೆ ಎಂಬುವಂಥದ್ದು ಹೇಗೆ ಇಂಪಾರ್ಟೆಂಟ್ ಎಂಬುದಾಗಿ ನಿನ್ನೆ ದಿವಸ ನಾನು ಕಲಿಸಿಕೊಟ್ಟೆ. ಸಭೆಯ ಕವರಿಂಗಲ್ಲಿ ಇರುವಂಥದ್ದು, ಸಭೆಯ ಹೊದಿಕೆಯಲ್ಲಿ ಇರುವಂಥದ್ದು ಅದು ತುಂಬ ಇಂಪಾರ್ಟೆಂಟ್ ಎಂಬುದಾಗಿ ನಾನು ನಿನ್ನೆ ದಿವಸ ನಾನು ನಿಮ್ಮ ಜೊತೆಯಲ್ಲಿ ನಾನು ಮಾತಾಡಿದೆ. ಅಲ್ಲಲ್ಲೂಯ್ಯ. ಹೊದಿಕೆ ತುಂಬ ಇಂಪಾರ್ಟೆಂಟ್, ಕನೆಕ್ಟ್ ಆಗಿ ನಿಲ್ಲುವಂಥದ್ದು ಅದು ದೇವರ ನಿಯಮ, ದೇವರದು ಏನಾಗಿದೆ ಸಿಸ್ಟಮ್, ಅದು ದೈವಿಕವಾದಂಥ ನಿಯಮ. ಅಲ್ಲಲ್ಲೂಯ್ಯ. ಅದನ್ನು ಬಿಟ್ಟು ನಾವು ಸ್ವಂತ ಹಠದಿಂದ, ಸ್ವಂತ ಇಷ್ಟದಿಂದ ನಾವು ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಸಭೆ ಮೂಲಕವಾಗಿಯೇ ಸೇವೆಗೆ ನಾವು ಹೋಗಬೇಕು, ಕಳಿಸಲ್ಪಡಬೇಕು. ಅದು ನಾನು ಬಾರಿನಿಂದ ಬಂದಾಗ, ನಾನು 99 ಇಸವಿಯಲ್ಲಿ ಬಾರಿನಿಂದ ಬಂದಾಗ ನಾನು ಹೋಗುವಂಥ ಗುಡ್ ಶೆಪರ್ಡ್ ಸಭೆಯಲ್ಲಿ ಪಾಸ್ಟರ್ನವರು, ಎಲ್ಡರ್ನವರು ಒಟ್ಟಾಗಿ ಸೇರಿ, ನನ್ನ ಪಾಸ್ಟರ್ ಹೆಸರು ನನ್ನ ಆತ್ಮಿಕ ತಂದೆ ಪಾಸ್ಟರ್ ಜಯಚಂದ್ರ ಡೇರ್ ಎಂಬುದಾಗಿ, ಅವರಿಗೆ ಇವತ್ತಿಲ್ಲ ಈ ಲೋಕದಲ್ಲಿ, ತೀರಿ ಹೋಗಿದ್ದಾರೆ, ಕೆಲ ವರ್ಷಗಳಾಯಿತು. ಅವರೆಲ್ಲ ಸೇರಿ ನನ್ನ ಮೇಲೆ ತಲೆ ಮೇಲೆ ಕೈ ಇಟ್ಟು ನನಗೋಸ್ಕರ ಪ್ರಾರ್ಥನೆ ಮಾಡಿ ನನ್ನನ್ನು ಕಳಿಸಿಕೊಟ್ರು. ಹಲ್ಲೆಲೂಯಾ. ಅದು ರೀತಿಯಾಗಿದೆ, ಅದು ನಿಯಮವಾಗಿದೆ. ಅದು ಸೇವೆಗೆ ಹೋಗುವಂಥ ಒಂದು ಏನಾಗಿದೆ, ಅದು ಸೇವೆಗೆ ಉದ್ದೇಶ ಇದೆ. ನಮ್ಮ ಹೆಸರು ಪ್ರಸಿದ್ಧಿ ಮಾಡಲಿಕ್ಕೆ ಅಲ್ಲ ಸೇವೆ. ಒಂದು ವಾಕ್ಯ ಓದಿ, ರೋಮ 1:5 ವಾಕ್ಯದಿಂದ ಓದಿ. ಆತನ ಹೆಸರಿನ ಪ್ರಸಿದ್ಧಿಗಾಗಿ, ಯಾರ ಪುನಃ ಹೇಳಿ, ಪುನಃ ಓದಿ 5. ಆತನ ಹೆಸರಿನ ಪ್ರಸಿದ್ಧಿಗಾಗಿ ಎಲ್ಲ ಅನ್ಯ ಜನಗಳಲ್ಲಿ ನಂಬಿಕೆ ಎಂಬ ವಿಧೇಯತ್ವವು ಉಂಟಾಗುವುದಕ್ಕೋಸ್ಕರ ನಾವು ಆತನ ಮೂಲಕವಾಗಿ ಕೃಪೆಯನ್ನು ಅಪೊಸ್ತಲತನವನ್ನು ಹೊಂದಿದೆವು. ಯಾಕೆ ಈ ಕೃಪೆ ಮತ್ತು ಅಪೊಸ್ತಲನ ಸೇವೆನ ಹೊಂದಿದ್ದು ಅಂತ ಪೌಲನು ಹೇಳ್ತಾನೆ ವಾಕ್ಯವನ್ನಲ್ಲಿ. ಹಲ್ಲೆಲೂಯಾ. ಏನ್ ಹೇಳ್ತಿದ್ದಾನೆ? ಆತನ ಹೆಸರಿ, ಎಲ್ಲ ರೆಡಿ, ಯೇಸು ಕ್ರಿಸ್ತನ ಹೆಸರಿನ ಪ್ರಸಿದ್ಧಿಗೋಸ್ಕರ ನಾವು ಸೇವೆ ಹೊಂದುವಂಥದ್ದು. ಅರ್ಥ ಆಯ್ತಾ? 5 ವಾಕ್ಯ ಇಲ್ವಾ? ಒಟ್ಟಿಗೆ ಉಂಟಾ? ಓಕೆ. ನಮ್ಮ ಆತನ ಹೆಸರಿನ ಪ್ರಸಿದ್ಧಿಗಾಗಿ, ಓಕೆ, ಆತನ ಹೆಸರಿನ ಪ್ರಸಿದ್ಧಿಗಾಗಿ ಎಲ್ಲ ಅನ್ಯ ಜನಗಳಲ್ಲಿ, ಇಲ್ಲಿ ಉಂಟು, ಕೆಳಗೆ ಉಂಟು. ಆತನ ಹೆಸರಿನ ಪ್ರಸಿದ್ಧಿಗಾಗಿ ಎಲ್ಲ ಅನ್ಯ ಜನಗಳಲ್ಲಿ, ಯಾರಲ್ಲಿ? ಎಲ್ಲಾ ಅನ್ಯ ಜನಗಳಲ್ಲಿ ನಂಬಿಕೆ ಎಂಬ ವಿಧೇಯತ್ವ ಉಂಟಾಗುವುದಕ್ಕೋಸ್ಕರ. ಯಾವುದಕ್ಕಾಗಿ? ನಂಬಿಕೆ ಎಂಬ ವಿಧೇಯತ್ವ ಉಂಟಾಗುವುದಕ್ಕೋಸ್ಕರ
ನಾವು ಯೇಸು ಕ್ರಿಸ್ತನ ಮೂಲಕವಾಗಿ ಕೃಪೆಯನ್ನು ಅಪೊಸ್ತಲರನ್ನು ಹೊಂದಿದೆವು. ಈ ಸೇವೆ ಹೊಂದುವಂಥ ಉದ್ದೇಶ ಏನು? ಸೇವೆ ಮಾಡುವಂಥ ಉದ್ದೇಶ ಏನು? ಮೊದಲನೇದಾಗಿ ಯೇಸು ಕ್ರಿಸ್ತನ ಹೆಸರನ್ನು ಪ್ರಸಿದ್ಧಪಡಿಸೋದು. ಯೇಸು ಕ್ರಿಸ್ತನ ಹೀರೋ ನಮ್ಮ. ನಿನ್ನೆ ಹೇಳಿದ್ದೆ ನಾನು, ಯೇಸುವಿನ ಹೆಸರು ಏನು ಮಾಡಬೇಕು? ಪ್ರಸಿದ್ಧಿಪಡಿಸುವಂಥದ್ದು. ಎರಡನೇದಾಗಿ ಅನ್ಯ ಜನಗಳಲ್ಲಿ ನಂಬಿಕೆ ಎಂಬ ವಿಧೇಯತ್ವವನ್ನು ಉಂಟು ಮಾಡುವಂಥದ್ದು. ಈ ಸೇವೆ ಸಭೆಗೆ ದೇವರು ನಮಗೆ ಕೊಟ್ಟಿದ್ದಾನೆ. ಸೇವೆ ಅಂದರೆ ಸೇವೆಯ ಉದ್ದೇಶ ತಿಳ್ಕೋಬೇಕು. ಅಲ್ಲಲ್ಲೂಯ್ಯ, ಅರ್ಥ ಆಗ್ತಾ ಇದೆಯಾ? ಅನೇಕರು ಇವತ್ತು ಹೇಗೆ ಸೇವೆ ಮಾಡ್ತಾರೆ? ಒಂದು ಸಭೆಯಲ್ಲಿ ಕಲಹ ಉಂಟಾದ ಕೂಡಲೇ ಏನಾದರೂ ಸಹವಿಶ್ವಾಸಗಳೊಂದಿಗೆ ಏನಾದರೂ ತೊಂದರೆ ಆದರೆ, ಸಭಾಪಾಲಕರೊಂದಿಗೆ ತೊಂದರೆ ಆದರೆ ಹೋಗ್ತಾರೆ, ಸೇವೆ ಸ್ಟಾರ್ಟ್ ಮಾಡ್ತಾರೆ. ಅದು ರೀತಿಯಲ್ಲ. ಅದು ರೀತಿಯಲ್ಲ. ಅದು ಸೇವೆ ಮಾಡುವಂಥ ಒಂದು ರೀತಿ. ಅದಕ್ಕೆ ಸೇವೆಗೊಂದು ರೀತಿ ಇದೆ. ನಿನ್ನೆ ದಿವಸ ನಾನು ಕ್ಲಿಯರ್ ಆಗಿ ಹೇಳಿ. ಇನ್ನೂ ಕೆಲವರು ಅವರಿಗೆ ಪದವಿಯ ಮೋಹ ಇರ್ತದೆ. ಫಾಸ್ಟ್ ಯಾವಾಗಲೂ ಪ್ರಸಂಗ ಮಾಡ್ತಾ ಇರ್ತಾರೆ. ನಾನು ಅದೇ ರೀತಿ ಕೋಟ್ ಹಾಕ್ಕೊಂಡು ಸೂಟ್ ಹಾಕ್ಕೊಂಡು ನಾನು ಪ್ರಸಂಗ ಅದು ಮೈಂಡಲ್ಲಿ ಇರ್ತದೆ. ದೇವರ ಕರೆ ಬಗ್ಗೆ ಅವ್ರಿಗೆ ತಿಳಿದುಕೊಳ್ಳೋದಿಲ್ಲ. ದೇವರ ಅಪಾಯಿಂಟ್ಮೆಂಟ್ ನೇಮಕ ಬಗ್ಗೆ ಅವ್ರು ತಿಳ್ಕೊಳ್ಳೋದಿಲ್ಲ. ಏನು ಮಾಡ್ತಾರೆ? ಅಂಥವರು ಕೂಡ ಹೋಗಿ ಏನು ಮಾಡ್ತಾರೆ? ಕೆಲವರು ಸೇವೆ ಮಾಡ್ತಾರೆ. ಯಾಕಂದ್ರೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ, 25 ವರ್ಷಗಳ ಪೂರ್ಣ ಸೇವೆಯ ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೆ. ಅನುಭವದಿಂದ ಕಣ್ಣಿಗೆ ಕಂಡದ್ದನ್ನು ಹೇಳ್ತಾ ಇದ್ದೇನೆ. ಅಲ್ಲಲ್ಲೂಯ್ಯ. ಇಂಥವರಿಂದ ದುರ್ಬೋಧನೆ ಬರ್ತದೆ. ಕಾರಣ ಅವರು ಪ್ರೊಡ್ಯೂಸ್ ಮಾಡೋದು ಅಂಥ ಫಲಗಳನ್ನೇ. ಅವ್ರು ಹೋಗಿ ಉತ್ಪತ್ತಿ ಮಾಡಿ ಎಂಥ ಫಲಗಳನ್ನು? ವಾಕ್ಯದ ಪರಿಜ್ಞಾನ ಇರುವುದಿಲ್ಲ. ಯಾಕಂದರೆ ಯಾವ ಸೇವೆ ದೇವರು ಯಾರಿಗೆ ಕೊಟ್ಟಿರ್ತಾನಲ್ಲ, ಆ ಕೃಪೆ, ಆ ಜ್ಞಾನ, ಆ ಸೇವೆ ನಡೆಸುವಂಥ ಕೃಪೆ, ಆ ಜ್ಞಾನವನ್ನು ಅವ್ರಿಗೆ ಕೊಡ್ತಾನೆ ದೇವರು. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಅವರು ಅದನ್ನೇ ಪ್ರೊಡ್ಯೂಸ್ ಮಾಡ್ತಾರೆ. ಅಂಥ ಫಲಗಳೇ ಬರ್ತದೆ. ಅಂದರೆ ಮತ್ತೆ ಅಲ್ಲಿ ಬೆಳವಣಿಗೆ ಇರುವುದಿಲ್ಲ, ಆಶೀರ್ವಾದ ಇರುವುದಿಲ್ಲ. ಅದಕ್ಕೆ ನಿನ್ನೆ ಅಧೀನತೆ ಎಂಬುವಂಥದ್ದು ಒಂದು ಸಭೆಯಲ್ಲಿ ಇದ್ದುಕೊಂಡು ನಾವು ಅಧೀನರಾಗಿರಬೇಕು. ಅಲ್ಲಿ ನಾವು ಬೆಳೆಯಬೇಕು. ಆ ಸಭೆ ಒಂದು ವೇಳೆ ನಮಗೆ ಸಭಾಪಾಲನ ಕರೆಯಿದ್ರೆ, ಅಥವಾ ಬೇರೆ ಅಪೊಸ್ತಲಿಕ ಕರೆ, ಪ್ರವಾದನ ಕರೆ, ಪ್ರವಚನ ಕರೆ, ಯಾವ ಸೇವೆ ಮಾಡಲಿಕ್ಕೆ ಕರೆಯಿದ್ರೆ ನಾವೇನು ಮಾಡಬೇಕು? ಒಂದು ಸಭೆಯ ಮೂಲಕವಾಗಿಯೇ ನೇಮಕ ಮಾಡಲ್ಪಟ್ಟು ಹೋಗಬೇಕು. ಹೋದ ನಂತರ ಆ ಸಭೆಯ ಪಾಲಕರೊಟ್ಟಿಗೆ ಅಥವಾ ಮುಖ್ಯ ಪಾಲಕರೊಟ್ಟಿಗೆ, ಅಪೊಸ್ತಲರೊಟ್ಟಿಗೆ ಕನೆಕ್ಷನಲ್ಲಿ ಇರಬೇಕು. ಅವರ ಮಾರ್ಗದರ್ಶನದಲ್ಲಿ ನಾವು ನಿಲ್ಬೇಕು. ಅದು ನಮಗೆ ಆಶೀರ್ವಾದ ತರುವಂಥದ್ದಾಗಿರ್ತದೆ. 5 ಸೇವಾ ವರಗಳಿದೆ, ಹೌದಲ್ಲ? ಇದು ನಂದು ವಿಷಯ ಅಲ್ಲ. ಆದರೂ ಎಫೆಸ 4:11 5 ಸೇವೆಗಳು ಉಂಟು. ಎಷ್ಟು ಉಂಟು? ಅಪೊಸ್ತಲ, ಪ್ರವಾದಿ, ಸುವಾರ್ತಿಕ, ಸಭಾಪಾಲಕ, ಬೋಧಕ. ಹೌದಾ? ಇದರಲ್ಲಿ ಸಭೆ ನಡೆಸಲಿರುವುದು ಯಾರು? ಅಪೊಸ್ತಲನು ಯಾರು? ಅಪೊಸ್ತಲನು ಅನೇಕ ಕಡೆಗಳಿಗೆ ಹೋಗಿ ಅದ್ಭುತ ಸೂಚಕಗಳ ಮೇಲೆ ಸುವಾರ್ತೆ ಹೇಳಿ ಸಭೆ ಸ್ಥಾಪಿಸಿ, ಅಲ್ಲಿ ಇನ್ನೂ ಒಬ್ಬ ಪಾಲಕನನ್ನು ಅಪಾಯಿಂಟ್ ಮಾಡಿ ಆ ಸಭೆ ಅವನ ಅವಶ್ಯಕ್ಕೆ ಕೊಟ್ಟು ಇನ್ನೊಂದು ಕಡೆ ಹೋಗ್ತಾನೆ. ಅವನಿಗೊಂದು ಮುಖ್ಯ ಸಭೆ ಇರ್ತದೆ. ಅವನಿಗೊಂದು ಮುಖ್ಯ ಒಂದು ಸಭೆ, ಮೇನ್ ಸಭೆ ಅಂತ ಇರ್ತದೆ. ಅಲ್ಲಿ ಆತನು ಸೇವೆ ಮಾಡ್ತಾ ಇರ್ತಾನೆ. ಆದರೆ ಸ್ಥಳದಲ್ಲಿ ಆತನು ಇರುವುದಿಲ್ಲ. ಅವನಿಗೆ ಸಹ ಸೇವಕರು ಇರ್ತಾರೆ. ಹೋಗ್ತಾ ಬರ್ತಾ ಇರ್ತಾನೆ. ಅಪೊಸ್ತಲನು ಹೋಗ್ತಾ ಬರ್ತಾ ಪೌಲನ ಹಾಗೆ ಪ್ರಯಾಣದಲ್ಲಿ ಸೇವೆಗಳಲ್ಲಿ ಹೋಗ್ತಾ ಬರ್ತಾ ಇರ್ತಾನೆ. ಪ್ರವಾದನ ಸೇವೆ ಭಕ್ತಿವೃದ್ಧಿ ಮಾಡುವಂಥ ಸೇವೆ. ಭಕ್ತಿವೃದ್ಧಿ ಅಂದರೆ ಮುಂದಾಗೆ ತಿಳಿಸುವಂಥ ಒಂದು ಸೇವೆ, ಇನ್ನೊಬ್ಬರಲ್ಲಿ ಭಕ್ತಿವೃದ್ಧಿ ಉಂಟು ಮಾಡುವಂಥದ್ದು. 1 ಕೊರಿಂಥ 14ನೇ ಅಧ್ಯಾಯದಲ್ಲಿ 3-4 ವಾಕ್ಯದಲ್ಲಿ ನಾವು ಓದಿದ್ರೆ ನಮಗೆ ಗೊತ್ತಾಗುತ್ತದೆ. ಪ್ರೈಸ್ ಗಾಡ್. ಇವನಿಗೆ ಸಭೆ ನಡೆಸಲಿಕ್ಕಿಲ್ಲ. ಇವನಿಗೆ ಪ್ರವಾದಿ ಆದವನು ಸಭೆ ನಡೆಸಲಿಕ್ಕೆ ಇಲ್ಲ. ಸುವಾರ್ತಿಕ ಕಚೇರಿ ಉಳ್ಳವನು, ಸೇವೆ ಉಳ್ಳವನು ಸಭೆ ನಡೆಸಲಿಕ್ಕಿಲ್ಲ. ಉದಾಹರಣೆಗೆ ಫಿಲಿಪ್ಪನು ಏನಾಗಿದ್ದ? ಸುವಾರ್ತಿಕನಾಗಿದ್ದ. ಸ್ಟೇಫನ ಯಾರಿಗಿದ್ದ? ಸುವಾರ್ತಿಕನಾಗಿದ್ದ. ಇವರು ಸಭೆ ನಡೆಸಲಿಲ್ಲ. 5ನೇವನು ಬೋಧಕ, 4ನೇವನು ಸಭಾಪಾಲಕ, 5ನೇವನು ಯಾರು? ಬೋಧಕ ಅಥವಾ ಉಪದೇಶಕ. ಇವನಿಗೂ ಸಭೆ ನಡೆಸಲಿಕ್ಕಿಲ್ಲ. ಪ್ರವಾದಿ, ಸುವಾರ್ತಿಕ, ಬೋಧಕ ಇವರು ಸಭೆ ನಡೆಸುವ ಹಾಗಿಲ್ಲ. ಸಭಾಪಾಲನ ಸೇವೆ ಯಾರಿಗಿದೆ? ಅವರು ಮಾತ್ರ ಸಭೆ ನಡೆಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಹಾಗೆ ಈ 3 ಜನ ಏನಾಗಬೇಕು? ಪ್ರವಾದಿ, ಸುವಾರ್ತಿಕ, ಬೋಧಕ,
ಒಂದು ಸಭೆಯಲ್ಲಿ ಮೆಂಬರ್ಶಿಪ್ ತಗೊಂಡು ಅಲ್ಲಿ ಬೆಳೆದು ಬರ್ತಾ ಇರಬೇಕು. ಅವರ ಸೇವೆಯಲ್ಲಿ ಇದ್ದರೆ ಹೋಗ್ತಾರೆ ಬರ್ತಾರೆ, ಅವರ ಸಭಾಪಾಲಕ ಕನೆಕ್ಷನಲ್ಲಿ ಇರ್ತಾರೆ, ಹೋಗ್ತಾ ಬರ್ತಾರೆ, ಅಧೀನತೆಯಲ್ಲಿ ಇರ್ತಾರೆ. ಅವರ ಸೇವೆ ಕೂಡ ಅಲ್ಲಿ ಏನಾಗ್ತದೆ, ಆಶೀರ್ವಾದ ಆಗ್ತದೆ. ಎಷ್ಟಿಗೆ ಅರ್ಥ ಆಗ್ತಾ ಇದೆ? ಇದು ರೀತಿ, ಸೇವೆ ಮಾಡುವಂಥ ಒಂದು ರೀತಿಯಾಗಿದೆ. ಆ ರೀತಿಯಲ್ಲಿ ಸೇವೆ ಮಾಡ್ತಾರೆ ಯಾರು ನೋಡಿ, ಅಂಥವರ ಸೇವೆ ಆಶೀರ್ವದಿಸಲ್ಪಡುತ್ತದೆ, ಅಂಥವರು ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತಾರೆ. ಸೇವೆಗೆ ಒಂದು ಉದ್ದೇಶ ಇದೆ, ಸುಮ್ಮನೆ ಅಲ್ಲ. ಅಲ್ಲಲ್ಲಿಯ ಸೇವೆ ಸುಮ್ಮನೆ ನಾವು ಅಧಿಕಾರಕ್ಕೋಸ್ಕರ, ಪದವಿಗೋಸ್ಕರ, ಅಥವಾ ಜಗಳ ಮಾಡಿದ ನಿಮಿತ್ತ ಅಥವಾ ಇನ್ಯಾವುದಕ್ಕೋಸ್ಕರವಲ್ಲ ಸೇವೆ ನಡೆಸುವಂಥದ್ದು. ಸೇವೆಗೊಂದು ದೇವರಿಗೊಂದು ಆತನದ ಉದ್ದೇಶ ಉಂಟು. ಆ ಉದ್ದೇಶ ತಿಳ್ಕೋಬೇಕು. ವಾಕ್ಯದ ಸರಿಯಾಗಿ ವಾಕ್ಯ ಕಲಿತು ಕರೆ ಇದ್ದರೂ ಕೂಡ ಸೇವೆ ಯಾವ ಸೇವೆ ಅಂತ ತಿಳ್ಕೊಂಡು ಆ ಸೇವೆ ಕರೆದು ಸರಿಯಾಗಿ ಒಳ್ಳೆ ವಾಕ್ಯದ ಜ್ಞಾನ ಪಡ್ಕೊಂಡು ಮತ್ತೆ ಸೇವೆ ಮಾಡಬೇಕು ನಾವು. ಅದಕ್ಕೆ ಬೈಬಲ್ ಕಾಲೇಜ್ ಹೋದವರಿಗೆ 1 ವರ್ಷ 2 ವರ್ಷ ಸಭಾಪಾಲಕರ ಅಧೀನದಲ್ಲಿದ್ದುಕೊಂಡು ನಿಂತು ಮತ್ತೆ ಹೋಗುವ ಸ್ಥಳಕ್ಕೆ, ಅವರ ಸೇವಾ ಸ್ಥಳಕ್ಕೆ ಹೋಗಿ ಸೇವೆ ಮಾಡ್ತಾರೆ. ನೋಡಿದ್ದೀರಾ? ಹೌದು. ಹಲ್ಲೆಲೂಯ. ಓಕೆ, ನನ್ನ ವಿಷಯಕ್ಕೆ ನಾನು ಬರ್ತೇನೆ. ಈಗ ಅಪೊಸ್ತಲ ಪೌಲನನ್ನು ಕರ್ತನು ಶಕ್ತವಾಗಿ ಉಪಯೋಗ ಮಾಡಿದ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಅನೇಕ ಮಹತ್ ಕಾರ್ಯಗಳನ್ನು ಆತನ ಮೂಲಕವಾಗಿ ನಡೆಸಿದ ಎಂಬುದಾಗಿ ನಾವೆಲ್ಲಿ ಕಾಣ್ತೇವೆ. ನಿನ್ನೆ ದಿವಸ ನಾವು ಧ್ಯಾನಿಸಿದೆವು, 4 ಕಾರ್ಯ ಧ್ಯಾನಿಸಿದೆವು. ಯಾಕೆ ಪೌಲನನ್ನು ದೇವರು ಉಪಯೋಗಿಸಲಿಕ್ಕೆ ಕಾರಣ ಏನೆಂಬುದಾಗಿ. ಅದರಲ್ಲಿ ಒಂದು ಏನಾಗಿದೆ, ಒಂದು ಝೀಲ್, ವೈರಾಗ್ಯ. ಅವನಲ್ಲಿ ಏನಿತ್ತು, ದೇವರ ಕುರಿತು ಸೇವೆ ಕುರಿತಾಗಿದ್ದಂಥ ಒಂದು ವೈರಾಗ್ಯ ಇತ್ತು, ಝೀಲ್ ಇತ್ತು. ಹಲ್ಲೆಲೂಯ. ಎರಡನೇದಾಗಿ ಅವನ ಸಮರ್ಪಣೆ, ಅವನ ಜೀವಿತದ ಒಂದು ಸಮರ್ಪಣೆ ನಾವು ನಿನ್ನೆ ದಿವಸ ತಿಳ್ಕೊಂಡೆವು. ಮೂರನೇದಾಗಿ ಆತ್ಮ ಭಾರ. ಮೂರನೇದಾಗಿ ಆತ್ಮಭಾರ. ಆತ್ಮಭಾರಗಳ ಬೇರೆ ಇರುವಂಥ ಒಂದು ಭಾರ, ಆತ್ಮಗಳು ರಕ್ಷಣೆ ಹೊಂದಬೇಕು, ಆತ್ಮಗಳು ಬಿಡುಗಡೆ ಹೊಂದಬೇಕೆಂಬಂಥ ಒಂದು ಏನಾಗಿದೆ, ಆತ್ಮಭಾರದ ಕುರಿತಾಗಿ ತಿಳ್ಕೊಂಡೆವು. ನಾಲ್ಕನೇದಾಗಿ ಅಧೀನತೆ. ನಾಲ್ಕನೇದಾಗಿ ಅಧೀನತೆ, ಸಬ್ಮಿಷನ್, ನಾಯಕತ್ವದ ಕೆಳಗೆ ಇರುವಂಥದ್ದು, ನಾಯಕತ್ವಕ್ಕೆ ಒಂದು ಅಧೀನನಾಗಿರುವಂಥದ್ದು, ಸಬ್ಮಿಷನ್. ಇದು ಪೌಲನಲ್ಲಿ ಈ ಗುಣಲಕ್ಷಣಗಳಿತ್ತು. ಅವನೊಬ್ಬ ನಾಯಕನಾಗಿದ್ದ, ಎಷ್ಟೋ ಸಭೆಗಳು ಸ್ಥಾಪಿಸಿದ್ರು, ಯೆರೂಸಲೇಮಿನಲ್ಲಿರುವಂಥ ನಾಯಕತ್ವಕ್ಕೆ ಅಧೀನನಾಗಿದೆ. ಸಮಸ್ಯೆ ಆದರೆ ಅವನು ಏನು ಮಾಡ್ತಾ ಇದ್ದ, ಅಪೊಸ್ತಲ 15ನೇ ಅಧ್ಯಾಯ 1ರಿಂದ ನೀವು 8ವರೆಗೆ ಓದಿ, ಫುಲ್ಲು ಅಧ್ಯಾಯ ಓದಿ ತೊಂದರೆ ಇಲ್ಲ, 8ವರೆಗೆ ಓದಿ ಗೊತ್ತಾಗ್ತದೆ. ಏನಾದರೂ ಸಮಸ್ಯೆ ಇದ್ದರೆ ಅವನೆಲ್ಲಿ ಹೋಗ್ತಾ ಇದ್ದ, ಜೆರೂಸಲೇಮಿನಲ್ಲಿದ್ದಂಥ ಆ ನಾಯಕರ ಬಳಿಗೆ ಹೋಗ್ತಾ ಇದ್ದ, ಸಮಸ್ಯೆ ಬಗೆಹರಿಸಿಕೊಳ್ಳುವುದಕ್ಕಾಗಿ. ಆತನು ಕೂಡ ಅಪೊಸ್ತಲನಾದ ಮುಂದಿನ ದಿನಗಳಲ್ಲಿ, ಆದರೂ ಕೂಡ ನಾಯಕತ್ವಕ್ಕೆ ಅಧೀನನಾಗಿ ಆತನು ಇರುವಂಥದ್ದನ್ನು ಅಲ್ಲಿ ನಾವು ಕಾಣುತ್ತೇವೆ. ಹಲ್ಲೆಲೂಯ. ಐದನೇದಾಗಿ ಇವತ್ತು 5ನೇ ವಿಷಯ ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಯಾಕೆ ಅಪೊಸ್ತಲ ಪೌಲಂದರು ಈ ರೀತಿಯಲ್ಲಿ ಉಪಯೋಗಿಸ್ತೇವೆ ಎಂಬುದಾಗಿ 5ನೇ ಸಂಗತಿಯನ್ನು ಧ್ಯಾನಲಿಕ್ಕೆ ಹೋಗ್ತೇವೆ. 5ನೇದಾಗಿ ಕಷ್ಟಗಳು, ಸವಾಲುಗಳು, ನೋವುಗಳ ಮಧ್ಯದಲ್ಲಿ ಆತ ನಂಬಿಕೆಯನ್ನು ಬಿಟ್ಟು ಬಿಡದೆ ಸೇವೆಯಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಬಂದಂಥ ಪರಿಸ್ಥಿತಿ ಸಿಚುವೇಶನ್ಗಳಲ್ಲಿಯೂ ನಿಂತು ಆತನು ಸೇವೆ ಮಾಡ್ತಾ ಇದ್ದ. ಹಲ್ಲೆಲೂಯ. ಒಂದೆರಡು ವಾಕ್ಯಕ್ಕೆ ಓದಿಕೊಳ್ಳುವ. 2 ಕೊರಿಂಥ 1ನೇ ಅಧ್ಯಾಯ 9ರಿಂದ 11 ವಾಕ್ಯ ಓದಿ ಮೊದಲು. 2 ಕೊರಿಂಥ ಚಾಪ್ಟರ್ 1:9-11. ಮರಣವಾಗುತ್ತದೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ನಾವು ನಮ್ಮ ಮೇಲೆ ಭರವಸೆ ಬಿಟ್ಟುಕೊಳ್ಳದೆ ಸತ್ತವರನ್ನು 8ರಿಂದ ಓದಿ. ಸಹೋದರರೇ, ಆಸ್ಯ ಸೀಮೆಯಲ್ಲಿ ನಮಗೆ ಸಂಭವಿಸಿದ ಸಂಕಟವನ್ನು ಕುರಿತು ವಿಚಾರಿಸುತ್ತೀರೋ, ಅದರಲ್ಲಿ ನಾವು ಬಲವನ್ನು ಮೀರಿದಂತ ಅತ್ಯಧಿಕವಾದ ಭಾರದಿಂದ ಕುಗ್ಗಿ ಹೋದ. ಆಸ್ಯ ಸೀಮೆಯಲ್ಲಿ ಹೋರಾಟ ಬಂದಾಗ, ಸಮಸ್ಯೆಗಳು ಬಂದಾಗ, ಎದುರಿಕೆಗಳು ಬಂದಾಗ ಅವನೇನದ ಕುಗ್ಗಿ ಹೋಗುವಂತ ಸನ್ನಿವೇಶ. ಮಾತ್ರವಲ್ಲ, ಜೀವ ಉಳಿಯುವಂತ
ನೆಕ್ಸ್ಟ್ ಜೀವಿಸ್ತಾನೋ ಇಲ್ಲ. 2017 ಇಸ್ವಿಯಲ್ಲಿ ಸಭೆಯವರಿಗೆ ಗೊತ್ತಿಲ್ಲ, ನಾನು ಇಲ್ಲಿ ಪ್ರಸಂಗ ಮಾಡ್ತಿದ್ದೆ ಹೋಗ್ತಿದ್ದೆ ಎಲ್ಲ ಗೊತ್ತು. ಆದರೆ 2017 ಎಂಡ್ ಅಂದರೆ 18ರ ಆರಂಭನ ನಾನು ಕಾಣ್ತಾನೆ ಇಲ್ಲ, ನನಗೆ ಗೊತ್ತಿರಲಿಲ್ಲ. ಕಾರಣ ಆ ರೀತಿಯ ಸಮಸ್ಯೆಗಳಿತ್ತು. ಅದು ಏನೆಂಬುದಾಗಿ ನಾನು ಕೆಲವೊಂದು ಬಹಿರಂಗವಾಗಿ ಹೇಳಲಿಕ್ಕೆ ಅಯ್ಯಗೆ ಗೊತ್ತು, ಭವಂಕಲಿಗೆ ಆ ವಿಷಯಗಳು ಗೊತ್ತು. ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಬರ್ತದೆ. ಅದು ಎಷ್ಟೋ ಜನರು ಸಮಸ್ಯೆಗಳು ಪರಿಸ್ಥಿತಿಗೆ ಬರುವಾಗ ಸೇವೆ ಬಿಟ್ಟು ಹೋಗ್ತಾರೆ, ಆತ್ಮಿಕ ಜೀವಿತ ಬಿಟ್ಟು ಹೋಗ್ತಾರೆ. ನಿಲ್ಲಕ್ಕೆ ಆಗಲ್ಲ, ನಿಲ್ಲಕ್ಕೆ ಆಗುತ್ತದೆ. ನಿಂತರೆ ವಾಕ್ಯ ಏನು ಹೇಳ್ತಾ ಗೊತ್ತುಂಟ? 1 ಕೊರಿಂಥ 10:12 ಓದಿ. 1 ಕೊರಿಂಥ 10:12 ಹೇಳ್ತದೆ, ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆ ವಹಿಸಿರಿ. ಅದು 13ನೇ ವಾಕ್ಯ ಓದುವ ನಾವು. 13 ವರ್ಷ ಓದಿ. ಎರಡು ಸೇರಿಸಿ ಓದಿ, ತೊಂದರೆ ಇಲ್ಲ, ಸೇರಿಸಿ ಓದಿ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ದೇವರು ಯಾರಾಗಿ ನೋಡಿ, ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಏನು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಳಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಮೊದಲದಾಗಿ ಸಹಿಸಲಿಕ್ಕೆ ಅಸಾಧ್ಯವಾದ ಶೋಧನೆ ದೇವರು ಮರಗೊಳಿಸುವುದಿಲ್ಲ. ಎರಡನೇದಾಗಿ ಶೋಧನೆ ದೇವರು ನಂಬಿಗಸ್ತನಾಗಿ ಏನು ಮಾಡ್ತಾನೆ, ಅದರಿಂದ ಹೊರಗೆ ಬರುವಂತ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಕೂಡ ಏನು ಮಾಡ್ತಾನೆ, ದೇವರು ಸಿದ್ಧ ಮಾಡ್ತಾನೆ. ಹಲ್ಲೆಲೂಯ. ಓಕೆ, 2 ಕೊರಿಂಥ 1ನೇ ಅಧ್ಯಾಯಕ್ಕೆ ಬನ್ನಿ. 2 ಕೊರಿಂಥ ಚಾಪ್ಟರ್ 1 8ನೇ ವಾಕ್ಯದಿಂದ. ನಾವು ಬಲವನ್ನು ಮೀರಿದಂತ ಅತ್ಯಧಿಕವಾದ ಭಾರದಿಂದ ಕುಗ್ಗಿ ಹೋಗಿ ಜೀವ ಉಳಿಯುವ ಮಾರ್ಗವನ್ನು ಕಾಣದವರಾದೆವೆಂಬುದನ್ನು ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ. ಮರಣವಾಗುತ್ತದೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ಏನು ಮರಣವಾಗುತ್ತದೆಂಬ ನಿಶ್ಚಯ? ಅದು ಒಂದೆರಡು ಸಲ ಅಲ್ಲ. ಅವನು 2 ಕೊರಿಂಥ 11ನೇ ಅಧ್ಯಾಯ 21ರಿಂದ ಓದುವಾಗ ಮರಣವಾಗುತ್ತದೆ ನಿಶ್ಚಯ ಒಂದೆರಡು ಸಮಯದಲ್ಲೇ ಅಲ್ಲ, ಅನೇಕ ಸಮಯಗಳೇ ಆತನ ಜೀವಿತ ಉಂಟಾಯಿತು. ಮರಣವಾಗುತ್ತದೆ ಎಂಬ ನಿಶ್ಚಯ ಅವನೊಳಗೆ ಉಂಟಾಯಿತು. ನಾವು ನಮ್ಮ ಮೇಲೆ ಭರವಸೆ ಇಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆಯೇ ಭರವಸೆ ಇಡುವವರಾಗಬೇಕೆಂದು. ಯಾಕೆ ಹೀಗಾಯಿತು? ಕೆಲವೊಮ್ಮೆ ನಾವು ಸಾಯ್ತೇವೆ, ಜೀವಿಸ್ಲಿಕ್ಕೆ ಆಗಲ್ಲ, ಇನ್ನು ಇದನ್ನು ಸಹಿಸ್ಲಿಕ್ಕೆ ಆಗಲ್ಲ, ಇನ್ನು ಈ ರೀತಿ ಮುಂದೆ ಹೋಗ್ಲಿಕ್ಕೆ ಆಗಲ್ಲ, ಆ ರೀತಿಯ ಪರಿಸ್ಥಿತಿ ಇರ್ತೇವೆ ನಾವು. ಯಾಕೆ ಆಯ್ತಿದ್ದು? ಪರಿಪೂರ್ಣವಾಗಿ ದೇವರನ್ನು ಆಶ್ರಯಿಸಿಕೊಳ್ಳುವುದಕ್ಕಾಗಿ, ಪರಿಪೂರ್ಣ ದೇವರನ್ನು ಆತುಕೊಳ್ಳುವುದಾಗಿ. ಅದು ಬಿಟ್ಟರೆ ಬೇರೆ ಯಾವ ಮಾರ್ಗನೂ ಇಲ್ಲ. ಎಲ್ಲ ಆಯಿತು, ಡಾಕ್ಟರ್ ಆಯಿತು, ಇದು ಆಯಿತು, ಅದು ಆಯಿತು, ಎಲ್ಲ ಸಂಗತಿ ಆಯಿತು, ಎಲ್ಲ ಕಡೆ ಹೋಗಿ ಎಲ್ಲ ಆಯಿತು. ಅಂದರೆ ದೇವರು ಬಯಸುವುದು ಪರಿಪೂರ್ಣವಾಗಿ ನಾವು ದೇವರಿಗೆ ಡಿಪೆಂಡ್ ಆಗಿ ಜೀವಿಸಬೇಕು. ಅವರು ನಮಗೆ ಸೇವೆಗೆ ಸಹಾಯ ಮಾಡ್ತಾರೆ, ಇವರು ನಮಗೆ ಸಹಾಯ ಮಾಡ್ತಾರೆ, ಆ ಅಧಿಕಾರ ನಮ್ಮೊಟ್ಟಿಗಿದ್ದಾರೆ, ಈ ಅಧಿಕಾರ ನಮ್ಮೊಟ್ಟಿಗಿದ್ದಾರೆ, ಆ ವೈದ್ಯರಿಂದ ನಮಗೆ ಗುಣ ಆಗುತ್ತೇವೆ, ಈ ರೀತಿ ನಮಗೆ ಬಿಡುಗಡೆ ಸಿಗ್ತದೆ ಎಂಬುದಾಗಿ ಮನುಷ್ಯರ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ನಾವು ನಂಬಿಕೆ ಇಡ್ತೇವಲ್ಲ, ಅದು ದೇವರಿಗೆ ಬೇಡ. ದೇವರನ್ನೇ ಆಶ್ರಯಿಸಬೇಕು. ಜೀವಂತವಾಗಿರುವುದೇ ದೇವರ ಕೃಪೆ. ಪ್ರಲಾಪಗಳು 3ನೇ ಅಧ್ಯಾಯ 21, 22 ವಾಕ್ಯದ ಓದಿದ್ರೆ ನಾವು ಬದುಕಿ ಉಳಿದಿರುವುದು ಯೆಹೋವನ ಕೃಪೆ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ, ಅವು ದಿನ ದಿನವೂ ಹೊಸತಾಗಿ ಒದಗಿ ಬರ್ತದೆ ಎಂಬುದಾಗಿ ನಾವು ಓದ್ತೇವೆ ಅಲ್ಲಿ. ಹಲ್ಲೆಲೂಯಾ. ದೇವರನ್ನು ಪೂರ್ಣವಾಗಿ ನಾವು ಆಶ್ರಯಿಸಿಕೊಳ್ಬೇಕು. ಆ ಜೀವಿತ ಪೌಲನಾಗೆ ನಮ್ಮಲ್ಲಿ ಕೂಡ ಬರಬೇಕು. ಕೇವಲ ದೇವರು ಬಿಟ್ಟರೆ ಯಾವುದರ ಮೇಲೆ ನಂಬಿಕೆಯಲ್ಲಿ ಆಶ್ರಯ ಇಲ್ಲ. ನೀನು ಮಾತ್ರ ಸ್ವಾಮಿ, ನಿನ್ನನ್ನು ನಂಬುತ್ತೇನೆ, ನಿನ್ನನ್ನು ಆತುಕೊಳ್ಳುತ್ತೇನೆ. ಅಷ್ಟರ ಮಟ್ಟಿಗೆ ಒಂದು ಚಿಕ್ಕ ಮಗು ತನ್ನ ತಂದೆಯನ್ನು ತಾಯಿಯನ್ನು ಯಾವ ರೀತಿ ಆತುಕೊಂಡಿರ್ತಾರೆ ತನ್ನ ವಿಷಯಗಳಿಗಾಗಿ, ಆ ರೀತಿಯಲ್ಲಿ ನಾವು ದೇವರನ್ನು ಆತುಕೊಳ್ಬೇಕು. ಅಷ್ಟೇ ಅರ್ಥ ಆಗ್ತಾ ಇದೆ? ದೇವರೇ ನಮ್ಮ ಆಶ್ರಯ. ಹಲ್ಲೆಲೂಯಾ.
ಅಂದರೆ ಕೆಲವೊಮ್ಮೆ ನಾವು ಬೇರೆ ಬೇರೆ ಸಂಗತಿ ನಂಬಿಕೆ ಇಡುವಾಗ, ಭರವಸೆ ಇಡುವಾಗ ದೇವರು ಏನು ಮಾಡ್ತಾನೆ, ಕೆಲವೊಂದು ಅನುಮತಿಸ್ತಾನೆ ನಮ್ಮ ಜೀವಿತದಲ್ಲಿ. ದೇವರಿಗೆ ಡಿಪೆಂಡ್ ಆಗಿ ದೇವರನ್ನು ಆಶ್ರಯಿಸಿಕೊಂಡು ಜೀವಿಸುವುದಕ್ಕೋಸ್ಕರ ಕೆಲವೊಂದು ಅಲೌ ಮಾಡ್ತಾನೆ ನಮ್ಮ ಜೀವಿತದಲ್ಲಿ. ಪುನಃ ಓದಿಯ ವಾಕ್ಯ, 8ನೇ ವಾಕ್ಯ, ಕೊನೆಯ ಭಾಗ, 8 9 2 ಕೊರಿಂಥ 1:9. ಮರಣವಾಗುತ್ತದೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ನಾವು ನಮ್ಮ ಮೇಲೆ ಭರವಸೆ ಇಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆ ಭರವಸೆ ಬಿಡುವರಾಗಬೇಕೆಂದು ಹೀಗಾಯ್ತು. ಅದಾದದಕ್ಕೆ ಈ ಅನುಭವಗಳೇ ನಮ್ಗೆ ಬರುವುದು ಯಾಕೆ? ಈ ನೋವುಗಳು, ಈ ವೇದನೆ, ಕೆಲವೊಂದು ಅನುಭವ ಯಾಕೆ ಬರೋದು? ಪರಿಪೂರ್ಣ ದೇವರನ್ನು ಡಿಪೆಂಡ್ ಆಗೋದಾಗಿ, ದೇವರನ್ನು ಆಶ್ರಯಿಸಿಕೊಡೋದಕ್ಕಾಗಿ. ಅಲ್ಲಲ್ವಿಯ, ನಮ್ಮ ಸ್ವಂತ ಬಲದಲ್ಲಿ ಅಲ್ಲ, ಸ್ವಂತ ಜ್ಞಾನದಲ್ಲಿ ಅಲ್ಲ, ವ್ಯಕ್ತಿಗಳ ಮೇಲೆ ಅಲ್ಲ, ನಮ್ಮ ಹಣದ ಮೇಲೆ ಅಲ್ಲ, ಅದು ನಮಗೆ ಸಹಾಯ ಮಾಡುವಂಥ ವ್ಯಕ್ತಿಗಳ ಮೇಲೆ ಅಲ್ಲ. ಪೂರ್ಣವಾಗಿ ಯೇಸು ಸ್ವಾಮಿಯನ್ನು ನಂಬುವಾಗ, ಆತುಕೊಳ್ಳುವಾಗ, ಆತನು ಆ ಮನಸ್ಸು ನಮಗೆ ಬಂದಾಗ, ಆ ಫೈತ್ ನಮಗೆ ಬಂದಾಗ, ದೇವರು ಬಿಟ್ಟರೆ ಬೇರೆ ಏನಿಲ್ಲ, ಅದು ಯಾವುದಿಲ್ಲ ಎಂಬುದಾಗಿ ಆ ಫೈತ್ ನಮ್ಮಲ್ಲಿ ಬಂದಾಗ ದೇವರು ಕಾರ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸತ್ಯ ಹೇಳಬೇಕಾದ್ರೆ ಕಳೆದ ಜನವರಿಯಿಂದ ಭಯಂಕರ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ನಮ್ಮ ಜೀವಿತದಲ್ಲಿ ಬಂತು. ಇಡೀ ಸೇವೆಗೆ ಭಯಂಕರ ಅಂದರೆ ಕೊರೋನಾ ಕಾಲಘಟ್ಟದಲ್ಲಿ ನಮಗೆ ತುಂಬ ಸಮಸ್ಯೆ ಆಗಿದೆ, ಇಲ್ಲ ಅಂತ ಹೇಳಲ್ಲ, ತುಂಬ ಸಮಸ್ಯೆ ಆಗಿದೆ. ನಮಗೆ ಸುಮಾರು 10.5 ಲಕ್ಷಕ್ಕಿಂತ ಅಧಿಕ ಒಂದು ತಿಂಗಳಿಗೆ ನಮ್ಮ ಸೇವೆಗೆ ಬೇಕು. ಕೊರೋನಾದ ಇದದು 2019 ನವೆಂಬರ್ ಅಂತ ಕಾಣ್ತದೆಲ್ಲ ತಿಂಗಳು ಲಾಕ್ಡೌನ್ ಘೋಷಣೆಯಾದಾಗ ನಮ್ಮ ಅಕೌಂಟಲ್ಲಿ ಇದ್ದದ್ದು 64,000 ರೂಪಾಯಿ ಮಾತ್ರ. ಅಕ್ಕಿ ಇದೆಲ್ಲ ಸಾಮಾನು 15 ದಿವಸಕ್ಕಿದ್ದದು. ಆ ಕಾಲಘಟ್ಟದಲ್ಲಿ ತುಂಬ ಬಂದು ಮತ್ತೆ ವಿಡಿಯೋ ಬಿಟ್ಟೆವು, ಫೇಸ್ಬುಕ್ಕಲ್ಲಿ ಹಾಗೆ ಕೆಲವರೆಲ್ಲ ಇದು ಮಾಡಿ ಹೆಲ್ಪ್ ಮಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದರು. ಅದು ಬೇರೆ ವಿಚಾರ. ಜನವರಿಯಿಂದ ನಾವು ಸೇವೆ ಸ್ಟಾರ್ಟ್ ಆದ ತುಂಬ ಕಷ್ಟಗಳು ಬಂದಿವೆ, ಭಯಂಕರ ಕಷ್ಟಗಳು. ನನ್ನ ಅಕೌಂಟಲ್ಲಿ 500 ರೂಪಾಯಿಗಿಂತ ಕಡಿಮೆ ಆದಂಥ ಉದಾಹರಣೆ ಇಲ್ಲಿವರೆಗಿಲ್ಲ. ಇದು ಯಾಕೆ ಆಯ್ತಂದರೆ ಇದರ ಅನುಭವ ಒಳ್ಳೆದಕ್ಕಾಗಿ. ಒಂದು ವೇಳೆ ನೀವು ಕೂಡ ಈ ರೀತಿಯ ಅನುಭವದ ಹಾದು ಹೋಗ್ತಿರೋ ನನಗೆ ಗೊತ್ತಿಲ್ಲ, ಅಲ್ಲಲ್ಲಿಯ. ಯಾಕಂದರೆ ಅವರವರ ಕಷ್ಟ ಅವರಿಗೆ ಮಾತ್ರ ಗೊತ್ತು, ಕೆಲವೊಮ್ಮೆ ಯಾರಿಗೆ ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ. ಆ ರೀತಿಯ ಕಷ್ಟಗಳು ಜನವರಿ, ಫೆಬ್ರವರಿ ಈ ಎಲ್ಲ ಸ್ಯಾಲರಿಗಳನ್ನು ಭಾರಿ ಕಷ್ಟದಿಂದ ಸ್ಯಾಲರಿ ಕೊಟ್ಟದ್ದು ಸ್ಟಾಫ್ನವರಿಗೆ. ಅದು 1 ತಿಂಗಳು ಮುಗಿಸಿ ಇನ್ನೊಂದು ತಿಂಗಳು ಎಂಡಿಗೆ ಬರುವಾಗ ಆ ಲಾಸ್ಟ್ ಮಂತ್ ಸ್ಯಾಲರಿ. ಕೊರೋನಾದಲ್ಲಿ ಆಗಿಲ್ಲ, ಕೊರೋನಾದಲ್ಲಿ ಟೈಮ್ಗೆ ಸರಿಯಾಗಿ ಸ್ಯಾಲರಿ ಕೊಟ್ಟಿದ್ದೇವೆ ನಾವು, ಅಲ್ಲಲ್ಲಿಯ. ಭಾರಿ ರೀತಿಯ ಹೋರಾಟಗಳು. ಯಾಕೀಗೆ ಆಯಿತು? ಪೂರ್ಣವಾಗಿ ಯೇಸು ಸ್ವಾಮಿ ಬಿಟ್ಟರೆ ನಮಗೆ ಬೇರೆ ಯಾರು? ಈ ಸೇವೆ ಏಸುದ್ದು, ಸಭೆ ಏಸುದ್ದು, ಸಂಸ್ಥೆ ಏಸುದ್ದು, ನೆನಪುಟ್ಟಿಸ್ತಾನೆ ಆತನು. ಪಾಸ್ಟರ್ ಸುನೀಲ್ದಲ್ಲ ಇದು ಸಭೆ, ಸಭೆ ವಿಶ್ವಾಸಿಗಳದಲ್ಲ ಈ ಸಭೆ. ಯಾರ್ದು ಇದು? ಯೇಸು ಸ್ವಾಮಿ. ನೆನಪುಟ್ಟಿಸ್ತಾನೆ ಆತನು. ಅವಾಗವಾಗ ಬರುವುದು ಸಮಸ್ಯೆ ಒಳ್ಳೆಯದಕ್ಕಾಗಿ, ನಾವು ಪೂರ್ಣವಾಗಿ ಯೇಸು ಸ್ವಾಮಿ ಡಿಪೆಂಡ್ ಆಗೋದು, ಆಶ್ರಯಿಸುವುದಕ್ಕಾಗಿ. ಒಂದು ವಾಕ್ಯ ಓದಿ, ಕೀರ್ತನೆ 46 1-4, Psalm chapter 46 1-4. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ಏನಾಗಿದ್ದಾನೆ? ಬದಲು ಕೈ ಕೊಟ್ಟು ಹೇಳಿ, ಯೇಸು ನನಗೆ ಆಶ್ರಯ ದುರ್ಗವಾಗಿದ್ದಾನೆ, ಇಕ್ಕಟ್ಟಿನಲ್ಲಿ ಆತನೇ ನಮ್ಮ ಸಹಾಯಕನು. ಪುನಃ ಹೇಳೋಣ, ಯೇಸು, ದೇವರು ಅಂದರೆ ಯೇಸು, ಯೇಸು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಇಕ್ಕಟ್ಟಿನಲ್ಲಿ ಆತನೇ ವಿಶೇಷ ಸಹಾಯಕ. ಮುಂದೆ ಓದಿ. ಆದುದರಿಂದ ಭೂಮಿ ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನಮಗೇನು ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಅದರ ಅಲ್ಲಕಲ್ಲೋಲಗಳು. ಎಲ್ಲರೂ ಹೇಳಿ, ಏನೇ ಆದರೆ ಆಗಲಿ,
ಭಯಪಡಬೇಡ, ನಿನ್ನನ್ನು ನಡೆಸುವ ಒಬ್ಬ ದೇವರಿದ್ದಾನೆ. ಅಲ್ಲಲುಯ್ಯ. ನಮ್ಮ ನಂಬಿಕೆ ಆ ರೀತಿಯಲ್ಲಿ ಯೇಸು ಸ್ವಾಮಿಯ ಮೇಲೆ ಇದ್ದರೆ ಎಂಥ ಬರಗಾಲದ ಪರಿಸ್ಥಿತಿಯಲ್ಲಿ ಕೂಡ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾನೆ. ಅದು ಎಂಥ ನೋವಿನ ಪರಿಸ್ಥಿತಿ ನಡೆಸ್ಕೊಂಡು ಹೋಗ್ತಾನೆ. ಆ ಟ್ರಸ್ಟ್, ಆ ಡಿಪೆಂಡೆನ್ಸ್ ಆ ರೀತಿ ಇರಬೇಕು ಯೇಸು ಸ್ವಾಮಿಯ ಮೇಲೆ. ಅಲ್ಲಲ್ಲಿಯ ಮಗು ನಡಿ ತಂದೆ ಇದ್ದರೆ ಒಬ್ಬಂಟಿಗರಾಗಿದ್ದರೆ ಒಂದು ಸ್ವಲ್ಪ ನೋಡಿ, ಸಿಟಿಯಲ್ಲಿ ಎಲ್ಲರೂ ಹೋದ್ರೆ ಜನಸಂದಣಿ ಇದ್ದರೆ ಮಗು ಹೆದರ್ತದೆ. ಒಂದು ಕಡೆ ಬಿಡಿ ಮಗುವನ್ನು ಜೋರು ಅಳಿಕೆ ಸ್ಟಾರ್ಟ್ ಮಾಡ್ತಾರೆ. ತಂದೆಯೋ ತಾಯಿ ಕೈ ಹಿಡ್ಕೊಂಡ್ರೆ ಜನಸಂದಣಿ ಗಮನದಲ್ಲೇ ಅದು ಎಲ್ಲಿ ಹೋಗ್ತಾರೆ ಅವರು ಹೋಗ್ತಾ ಇರ್ತಾನೆ ಮಗು. ಎಲ್ಲಿ ತಂದೆ ತಾಯಿ ಹೋಗ್ತಾರೆ, ಕೈ ಎಲ್ಲಿದೆ ಮಗುದ್ದು? ತಂದೆಯ ಕೈಯಲ್ಲಿಯೋ ತಾಯಿಯ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅದು ಜನಸಂದಣಿಯೋ ಬಸ್ ಬರ್ತದೋ ಲಾರಿ ಬರ್ತದೋ ಟೆನ್ಷನೇ ಇಲ್ಲ. ಆಚೆ ಕಡೆ ಹೋಗಬೇಕು ರೋಡ್ ದಾಟಿ ಟೆನ್ಷನ್ ಇಲ್ಲ. ಕಾರಣ ಏನು? ಕೈ ಯಾರ ಕೈಯಲ್ಲಿದೆ? ಇಷ್ಟು ಅರ್ಥ ಆಯಿತು. ಒಬ್ಬ ಭಕ್ತ ಹೇಳ್ತಾ ಇದ್ದಂತೆ, ಯೇಸು ಸ್ವಾಮಿ ನಾನು ಯಾವತ್ತೂ ನಿನ್ನ ಕೈಯನ್ನು ಹಿಡ್ಕೊಳ್ಳೋದಿಲ್ಲ. ಪ್ರಾರ್ಥನೆ ಮಾಡ್ತಾ ಇದ್ದೆ ಏನೆಂಬುದಾಗಿ, ಯೇಸುವೆ ನಾನು ಯಾವತ್ತೂ ಕೂಡ ನಿನ್ನ ಕೈ ಹಿಡ್ಕೊಳ್ಳೋದಿಲ್ಲ, ನೀನು ನನ್ನ ಕೈ ಹಿಡ್ಕೋ. ಯಾಕಂದ್ರೆ ನಾನು ಕೈ ಹಿಡ್ಕೊಂಡ್ರೆ ಯಾವಾಗ ಬಿಡ್ತೇನೆ ಗೊತ್ತಿಲ್ಲ, ನೀನು ಹಿಡ್ಕೊಂಡ್ರೆ ಯಾವತ್ತೂ ಬಿಡಲ್ಲ. ನೀನು ಹಿಡ್ಕೊಂಡ್ರೆ, ಯೇಸು ಹಿಡ್ಕೊಂಡ್ರೆ ಯಾವತ್ತೂ ಬಿಡಲ್ಲ. ಈಗ ನಾವು ಹಿಡ್ಕೋಬೇಕು, ಯೇಸು ಹಿಡ್ಕೋಬೇಕ? ಯೇಸು ನಮ್ಮ ಕೈ ಹಿಡ್ಕೋಬೇಕು. ಹಲ್ಲೆಲೂಯಾ. ಓಕೆ, ತಿರುಗಿ 2 ಕೊರಿಂಥ 1:10 ಬನ್ನಿ. 1:10 9 ಆಯ್ತಲ್ಲ, 10:11. ಆತನು ನಮ್ಮನ್ನು ಎಂಥ ಭಯಂಕರ ಮರಣದಿಂದ ತಪ್ಪಿಸಿದನು, ಮುಂದೆಯೂ ತಪ್ಪಿಸುವನು. ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಗಳಾಗಿರುವುದರಿಂದ ಆತನು ಇನ್ನು ಮೇಲೆಯೂ ತಪ್ಪಿಸುವನೆಂದು ಆತನಲ್ಲಿ ನಿರೀಕ್ಷೆ ಇಟ್ಟವರಾಗಿದ್ದೇವೆ. ನೋಡಿ, ಇಲ್ಲಿ ಇನ್ನೊಂದು ವಿಷಯ ಉಂಟು. ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಗಳಾಗಿರುವುದರಿಂದ. ಯಾರು ಹೇಳ್ತಾ ಇರುವುದು ಈ ಮಾತನ್ನು? ಅಪೊಸ್ತಲರಲ್ಲಿ ಶ್ರೇಷ್ಠ ಅಪೊಸ್ತಲನಾದ ಪೌಲ. ಇದನ್ನು ಕಲಿತುಕೊಳ್ಳಬೇಕು ನಾವು. ದೇವ ಸೇವಕರಿಗೆ ಮುಂದೆ ನಿಂತನು, ಕುರುಬನನ್ನು ಹೊಡೆಯುತ್ತೇನೆ, ಕುರಿಗಳು ಚದರ್ತವೆ. ಇದೇ ವಾಕ್ಯ ಮತ್ತಾಯ 26, 31, 35 ನೋಡ್ತೇವೆ ನಾವು. ಕುರಿಗಳನ್ನು ಹೊಡಿತೇನೆ, ಕುರಿಗಳು ಚದುರಿಸಲ್ಪಡ್ತದೆ. ಹಲ್ಲೆಲೂಯಾ. ಮುಂದೆ ನಿಂತ ಫ್ರಂಟ್ನಲ್ಲಿ ನಿಂತ ಕುರುಬನಿಗಾಗಿ ಪ್ರಾರ್ಥಿಸುವಂಥ ಜವಾಬ್ದಾರಿ ಸಭೆಗೆ ಇದೆ. ಹಲ್ಲೆಲೂಯಾ. ಪ್ರಾರ್ಥಿಸುವಂಥ ಜವಾಬ್ದಾರಿ ಯಾರಿಗೆ ಇದೆ? ಯಾರ ಮೇಲೆ ಇದೆ? ಸಭೆ. ಅದಕ್ಕೆ ನೋಡಿ ಅಪೊಸ್ತಲಕೃತ್ಯ 12:5 ಅದು ಫುಲ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಮಯ ಸಾಕಾಗಲಿಲ್ಲ. ಎಸ್ತೇರಳ ಪುಸ್ತಕ ಎಲ್ಲ ನಾವು ಧ್ಯಾನ ಮಾಡಿದ್ದೇವೆ ಮೊನ್ನೆ ಅಲ್ಲ. ಸಭೆ ಎಚ್ಚೆತ್ತುಕೊಂಡ್ರೆ ಏನು ನಡೀತದೆ ಎಂಬುದಾಗಿ ಮೊನ್ನೆ 2-3 ದಿವಸದ ಹಿಂದೆ ನಾವು ಧ್ಯಾನ ಮಾಡಿದೆವು. ಹಲ್ಲೆಲೂಯಾ. ಪೇತ್ರನನ್ನು ಸೆರೆಮನೆಗೆ ಹಾಕಿದಾಗ ಅಪೊಸ್ತಲಕೃತ್ಯ 12:5 ಸಭೆ ಪೇತ್ರನಿಗಾಗಿ ಆಸಕ್ತಿ ಹೇಗೆ ಪ್ರೇಯರ್ ಮಾಡ್ತಿತ್ತು? ಆಸಕ್ತಿ, ಇಂಪಾರ್ಟೆಂಟ್. ಆಸಕ್ತಿ ಎಂಬ ವರ್ಡ್, ಆಸಕ್ತಿಯಿಂದ ಪ್ರೇಯರ್. ಆ ಪ್ರಾರ್ಥನೆ ದೇವದೂತನನ್ನು, ದೇವರಿಗೆ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ ಸಿಂಹಾಸನದಲ್ಲಿ, ದೇವದೂತನನ್ನೇ ಕಳಿಸಿಕೊಡುವಷ್ಟರ ಮಟ್ಟಿಗೆ ದೇವರು ಆ ಪ್ರಾರ್ಥನೆಯು ಕಾರ್ಯ ಮಾಡಿತು. ಹಲ್ಲೆಲೂಯಾ. ಮುಖ್ಯ ವಿಚಾರ ಏನೆಂದರೆ 6ನೇ 7ನೇ ವಾಕ್ಯ ಓದಿದ್ರೆ ಗೊತ್ತಾಗ್ತದೆ. 16 ಸಿಪಾಯಿಗಳ ಮಧ್ಯದಲ್ಲಿ, ಆ ಬಂದೋಬಸ್ತ ಮಧ್ಯದಲ್ಲಿ ಕೈಕಾಲಿಗೆ ಕೋಳ ಹಾಕಲ್ಪಟ್ಟವನಾಗಿ ಪೇತ್ರ ಮಾತ್ರ ಒಳ್ಳೆ ನಿದ್ರೆ ಹೊಡೆಯುತ್ತಿದ್ದಾನೆ, ಗೊರಕೆ ಹೊಡೆಯುತ್ತಿದ್ದಾನೆ. ಯಾಕೆ ಗೊತ್ತುಂಟು? ಯಾಕೆ ಆ ನಿದ್ರೆ ಹೇಳ್ತೀರಾ? ನನಗೋಸ್ಕರ ಪ್ರಾರ್ಥಿಸುವಂಥ ಒಂದು ಸಭೆ ಇದೆ. ಆ ದೃಢತೆ, ಆ ನಿಶ್ಚಯದಿಂದ ಅಷ್ಟಿಗೆ ಅರ್ಥ ಆಗ್ತಾ ಇದೆ. ಟೆನ್ಷನ್ ಇಲ್ಲ. ಪ್ರಾರ್ಥಿಸುವಂಥ ಸಭೆ ಇರುವಂಥ ದೇವಸೇವಕರಿಗೆ ಯಾವ ಸಮಸ್ಯೆ ಮತ್ತೆ ಟೆನ್ಷನ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಕಾರಣ ಗೊತ್ತುಂಟಾ? ಅವರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ, ದೇವರು ಬಿಡುಗಡೆ ಕೊಡ್ತಾನೆ ಮತ್ತೆ ಗೊತ್ತು. ಆ ದೃಢ ನಿಶ್ಚಯದೊಂದಿಗೆ
ಟೆನ್ಷನ್. ನೆಕ್ಸ್ಟ್ ಡೇ ಅವನನ್ನು ಕರ್ಕೊಂಡು ಹೋಗ್ಬೇಕು, ತಲೆ ಕಡಿಬೇಕೀಗ ಇರೋದ. ನೆಕ್ಸ್ಟ್ ದಿವಸ ಗಲ್ಲು ಶಿಕ್ಷೆ ಇದೆ ಅಂತ ಒಬ್ಬ ವ್ಯಕ್ತಿಗೆ ಗೊತ್ತಾದ್ರೆ, ಒಬ್ಬ ವ್ಯಕ್ತಿಗೆ ಅವನು ಹೇಗಿರ್ತಾನೆ, ಮೈಂಡ್ಸೆಟ್ ಹೇಗಿರ್ಬೋದು? ನಾಳೆ ಗಲ್ಲು ಶಿಕ್ಷೆ ಅಂತ ಘೋಷಣೆ ಆದರೆ ಅವನೇ ಆರಾಮವಾಗಿ ಮಲಗಲಿಕ್ಕೆ ಸಾಧ್ಯವಾ? ಪೇತ್ರ ಆರಾಮವಾಗಿ ಮಲಗಿದ್ದಾನೆ. ಕಾರಣ ಏನು ಗೊತ್ತುಂಟ? ಅವನಿಗಾಗಿ ಪ್ರಾರ್ಥಿಸುವಂಥ ಒಂದು ಸಭೆ ಇದೆ. ಪುನಃ ಬನ್ನಿ, 2 ಕೊರಿಂಥ 1:10-11 ಬನ್ನಿ. 10 ವಾಕ್ಯ ಒಳ್ಳೆ ನಾವು ಕ್ಲಾರಿಟಿಯಲ್ಲಿ ಕಲಿಯಬೇಕು ಅದನ್ನು, ವಾಕ್ಯವನ್ನು. ಆತನು ನಮ್ಮನ್ನು ಎಂಥ ಭಯಂಕರ ಮರಣದಿಂದ ತಪ್ಪಿಸಿದನು, ಮುಂದೆಯೂ ತಪ್ಪಿಸುವನು. ಯಾಕೆ ದೃಢ ನಿಶ್ಚಯದಿಂದ ಪೌಲ ಹೇಳ್ತಾ ಇದ್ದಾನೆ? ಯಾಕೆ ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಗಳಾಗಿರೋದ್ರಿಂದ ಆತನು ಇನ್ನು ಮೇಲೆ ತಪ್ಪಿಸುತ್ತಾನೆಂದು ಆತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದೆ. ಎಂತ ತನ್ನ ಸಭೆ ಮೇಲೆ ಆತನ ನಂಬಿಕೆ ನೋಡಿ, ತನ್ನ ವಿಶ್ವಾಸಿಗಳ ನಂಬಿಕೆ ನೋಡಿ ಪೌಲನಿಗೆ. ಹಲ್ಲೆಲೂಯಾ. ಈ ವರ್ಡ್ ನೀವು ಪುನಃ ಓದಿ. ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಗಳಾಗಿರುವುದರಿಂದ ಮುಂದೆ ಯಾಕೆ ತಪ್ಪಿಸ್ತಾನೆ? ಭಯಂಕರ ಮರಣದಿಂದ. ನೀವು ಪ್ರಾರ್ಥನೆ ಮಾಡುವ ಸಹಕಾರಿಗಳಾಗಿರುವುದರಿಂದ ಆತ ಇನ್ನು ಮೇಲೆ ಕೂಡ ತಪ್ಪಿಸುತ್ತಾನೆ, ಆತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇನೆ. ಹೀಗೆ ಅನೇಕರ ವಿಜ್ಞಾಪನೆಗಳಿಂದ, ಯಾವುದರಿಂದ? ಅನೇಕರ ವಿಜ್ಞಾಪನೆಗಳಿಂದ ನಮಗೆ ದೊರಕುವ ಉಪಕಾರಕ್ಕಾಗಿ. ವಾವ್, ಅಪೊಸ್ತಲರಲ್ಲಿ ಶ್ರೇಷ್ಠ ಅಪೊಸ್ತಲ ಹೇಳ್ತಾ ಇದ್ದಾನೆ, ಅನೇಕರ ವಿಜ್ಞಾಪನೆ ನಮಗೇನು ಉಪಕಾರ ದೊರಕುತ್ತದೆ, ದೇವರ ಸಹಾಯ ದೊರಕುತ್ತದೆ, ದೇವರಿಂದ ಬಿಡುಗಡೆ ದೊರಕುತ್ತದೆ, ದೇವರಿಂದ ಸಂರಕ್ಷಣೆ ದೊರಕುತ್ತದೆ, ದೇವರಿಂದ ಮಾರ್ಗದರ್ಶನ ದೊರಕುತ್ತದೆ, ಸೇವೆಗೆ ದೇವರಿಂದ ನಡೆಸುವಿಕೆ ದೊರಕುತ್ತದೆ. ದೇವರಿಂದ ದೊರಕುವ ಉಪಕಾರಕ್ಕಾಗಿ ನಮ್ಮ ನಿಮಿತ್ತ ಅನೇಕರಿಂದ ದೇವರಿಗೆ ಕೃತಜ್ಞತಾ ಸ್ತುತಿ ಉಂಟಾಗುತ್ತದೆ. ಯಾರ ನಿಮಿತ್ತ? ಪೌಲ, ಪೇತ್ರ ಸೇವಕರ ನಿಮಿತ್ತ ಅನೇಕರಿಗೆ ಏನುಂಟಾಗುತ್ತೆ? ಕೃತಜ್ಞತೆ. ಅನೇಕರಿಂದ ಹೇಗೆ ಕೃತಜ್ಞ ಸ್ತುತಿ ಉಂಟಾಗುವುದು? ಕರ್ತನೇ, ನಿನ್ನೆ ದಿವಸ ಆ ಆಕ್ಸಿಡೆಂಟಲ್ಲಿ ನಮ್ಮ ಸೇವಕರು ಸತ್ತು ಹೋಗಬೇಕಾಗಿತ್ತು, ಕಾಪಾಡಿದೆಯಲ್ಲ ಸ್ವಾಮಿ. ಅಲ್ಲಲ್ಲಿಯ ಕರ್ತನೇ, ಮೊನ್ನೆ ದಿವಸ ಆ ರೋಗದಲ್ಲಿ ಬಿದ್ದು ನಮ್ಮ ಸೇವಕರು ಸಾಯಬೇಕಾಗಿತ್ತು, ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರಪ್ಪ. ಕರ್ತನೇ, ಮೊನ್ನೆ ಆ ಪ್ರಯಾಣದಲ್ಲಿ ಏನೋ ಸಮಸ್ಯೆ ಬರಬೇಕಾಗಿತ್ತು, ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿಯಲ್ಲ ಸ್ವಾಮಿ. ನಮ್ಮ ನಿಮಿತ್ತ ಅನೇಕರಿಂದ ದೇವರಿಗೆ ಕೃತಜ್ಞತಾ ಸ್ತುತಿ ಉಂಟಾಗುವುದು. 11ನೇ ವಾಕ್ಯಕ್ಕೆ ಬನ್ನಿ. 11 ವರ್ಡ್ಸ್. ನಾವು ಕೇವಲ ಮಾನುಷ ಜ್ಞಾನವನ್ನು ಬಳಸದೆ, 12 ಅಲ್ಲ 11, 11ನೇ ವಾಕ್ಯ ಓದಿ ಸಿಸ್ಟರ್, ಮೈಕಲ್ಲಿ ಓದಿ. ಆತನು ನಮ್ಮನ್ನು, ಅಲ್ಲಲ್ಲ 11ನೇ ವಾಕ್ಯ 11 ವರ್ಡ್ಸ್, ಒಟ್ಟಿಗೆ ಓದಿ, ತೊಂದರೆ ಇಲ್ಲ. ಆತನು ನಮ್ಮನ್ನು ಎಂಥ ಭಯಂಕರ ಮರಣದಿಂದ ತಪ್ಪಿಸಿದನು, ಮುಂದೆಯೂ ತಪ್ಪಿಸುವನು. ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಗಳಾಗಿರುವುದರಿಂದ. ಸಾಕು ಸಾಕು, ಓಕೆ. ಈ ವಾಕ್ಯ ಕಲಿತೇವಲ್ಲ. ಈಗ 2 ಕೊರಿಂಥ 6ನೇ ಅಧ್ಯಾಯ 3ರಿಂದ 10ನೇ ವಾಕ್ಯಕ್ಕೆ ಬನ್ನಿ. 2 ಕೊರಿಂಥ ಚಾಪ್ಟರ್ 6 3-10. ನಿಂದೆಗೆ ಅವಕಾಶ ಕೊಡದೆ ಎಲ್ಲಾ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗ ಮಾಡಿ. 3 ಕ್ಲಿಯರ್ ಓದಿ, ಪುನಃ ಓದಿ. ಓದಿ. ನಿಂದೆಗೆ ಅವಕಾಶ ಕೊಡದೆ ಎಲ್ಲಾ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗ ಮಾಡಿಕೊಳ್ಳುತ್ತೇವೆ. ಅದರ ಅರ್ಥ ನಾವು ಏನ್ ಮಾಡ್ತೇವೆ? ಮಾತಾಡುವುದಕ್ಕೆ ಯಾರಿಗೂ ಕೂಡ ಅವಕಾಶ ಕೊಡದೆ, ಯಾರಿಗೂ ಕೂಡ ಮಾತಾಡುವುದಕ್ಕೆ ಸಾಕ್ಷಾತ್ ಜೀವಿತವನ್ನು ಜೀವಿಸ್ತೇವೆ ಎಂಬುದಾಗಿ ಅರ್ಥ. ಮುಂದೆ ಓದಿ. ನಾವು ಸಂಕಟಗಳಲ್ಲಿಯೂ ಕೊರತೆಗಳಲ್ಲಿಯೂ ಇಕ್ಕಟ್ಟುಗಳಲ್ಲಿಯೂ ಪೆಟ್ಟುಗಳಲ್ಲಿಯೂ ಸೆರೆಮನೆಗಳಲ್ಲಿಯೂ ಕಲಹಗಳಲ್ಲಿಯೂ ಕಷ್ಟವಾದ ಕೆಲಸಗಳಲ್ಲಿಯೂ ನಿದ್ದೆಗೇಡುಗಳಲ್ಲಿಯೂ ಉಪವಾಸಗಳಲ್ಲಿಯೂ ಬಹು ತಾಳ್ಮೆಯನ್ನು ಎಲ್ಲಾದರೂ ಏನ್ ತೋರಿಸ್ತೇವೆ ನಾವು?
ತಾಳ್ಮೆ ತೋರಿಸುತ್ತೇವೆ. ಯಾಕೋಬ 1:12 ಹೇಳ್ತದೆ, ಜೇಮ್ಸ್ ಚಾಪ್ಟರ್ 1:12, ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದಿಕೊಳ್ಳುವನು. ಹಾಗಾದರೆ ಕಷ್ಟಗಳು, ನೋವುಗಳು, ವೇದನೆಗಳು ನಮಗೆ ಏನುಂಟು ಮಾಡ್ತದೆ? ತಾಳ್ಮೆಯನ್ನುಂಟು ಮಾಡುತ್ತದೆ. ನಮ್ಮಲ್ಲಿ ಏನುಂಟು ಮಾಡ್ತದೆ? ತಾಳ್ಮೆ. ಒಂದು ವಾಕ್ಯ ಓದಿ, ಯಾಕೋಬ 1:2-3-4, ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1:2-3-4. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು. ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆ ಏನುಂಟು ಮಾಡ್ತದೆ? ಪರಿಶೋಧನೆ ಬರುವುದು ಯಾಕೆ? ನಂಬಿಕೆ ಟೆಸ್ಟ್ ಮಾಡಲಿಕ್ಕೆ. ಬದಲು ಕೈ ಕೊಟ್ಟು ಹೇಳಿ, ನಿಮಗೆ ಪರಿಶೋಧನೆ, ಪರೀಕ್ಷೆ ಬರುವಂಥ ಉದ್ದೇಶ ನಿಮ್ಮ ನಂಬಿಕೆ ಟೆಸ್ಟ್ ಮಾಡಲಿಕ್ಕೆ, ನಿಮ್ಮ ನಂಬಿಕೆ ಪರೀಕ್ಷೆ ಮಾಡಲಿಕ್ಕೆ. ಮುಂದೆ ಓದಿ. ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆ ತಾಳ್ಮೆ ಏನಾಗಬೇಕು? ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು. ಅದರ ಅರ್ಥ ಏನು? ಅನುಭವದಲ್ಲಿ ಹೋಗ್ತವೆ, ಶಿಕ್ಷಣ ಹೊಂದಿಕೊಳ್ತವೆ, ಡಿಸಿಪ್ಲಿನ್ ಆಗುತ್ತದೆ. ನಮ್ಮಲ್ಲಿ ಏನುಂಟಾಗ್ತದೆ? ಒಂದು ಡಿಸಿಪ್ಲಿನ್ಗೆ ನಾವು ಬರ್ತೇವೆ. ಕ್ರಿಸ್ತ ಜೀವಿತದಲ್ಲಿ ಒಂದು ಡಿಸಿಪ್ಲಿನ್ ಇಂಪಾರ್ಟೆಂಟ್, ಶಿಕ್ಷಣ ಎಂಬುವಂಥದ್ದು ಇಂಪಾರ್ಟೆಂಟ್. ದೇವರು ನಮಗೆ ಶಿಕ್ಷಣ ಕಲಿಸಿಕೊಡ್ತಾನೆ. ಕೆಲವೊಂದು ಅನುಭವಗಳ ಮೂಲಕ ದೇವರು ನಮ್ಮನ್ನು ಏನು ಮಾಡ್ತಾನೆ? ಶಿಕ್ಷಣ ಕಲಿಸಿಕೊಡ್ತಾನೆ, ಡಿಸಿಪ್ಲಿನ್ ಕಲಿಸಿಕೊಡ್ತಾನೆ. ಮುಂದೆ ಓದಿ. ಶಿಕ್ಷಿತರು ಸರ್ವ ಸುಗುಣ ಉಳ್ಳವರು. ಕೆಲವೊಂದರಲ್ಲಿ ಮುರಿಯುವಾಗ, ದೇವರು ನಮ್ಮನ್ನು ಕೆಲವೊಂದರಲ್ಲಿ ಮುರಿಯುವಾಗ ನಮ್ಮ ಇರುವಂಥ ಅಹಂಕಾರ, ನಮ್ಮಲ್ಲಿರುವಂಥ ಗರ್ವ, ನಮ್ಮಂಥ ಹೆಮ್ಮೆ ಅದು ಮುರಿಯಲ್ಪಡುತ್ತದೆ. ಕೆಲವೊಂದು ಬರೋದು ಒಳ್ಳೆಯದಕ್ಕಾಗಿ, ನಮ್ಮನ್ನು ಕೆತ್ತಿ ಒಂದು ರೂಪ ಕೊಡುವುದಕ್ಕಾಗಿ. ಕೆತ್ತಬೇಕ ಬೇಡವ? ನಮ್ಮ ದೇವರು ಕೆತ್ತಬೇಕು. ಕೆತ್ತುವಾಗ ನೋವಾಗ್ತದೆ, ಅಲ್ಲಲ್ಲಿಯ ಕೆತ್ತುವಾಗ ಏನಾಗ್ತದೆ? ನೋವಾಗುತ್ತದೆ, ತೊಂದರೆ ಇಲ್ಲ. ಸರ್ವ ಸುಗುಣವುಳ್ಳವರು. ಮುಂದೆ ಏನು ಕಡಿಮೆ ಇಲ್ಲದವರು. ಅದೇ ಒಂದೇ ಮಾತು ಹೇಳ್ಬೇಕಾದ್ರೆ, ಒಂದು ಪರ್ಫೆಕ್ಷನ್ಗೆ ದೇವರು ನಮ್ಮನ್ನು ನಡೆಸ್ತಾನೆ. ಒಂದು ಪರ್ಫೆಕ್ಷನ್ಗೆ, ಕೊರತೆ ಇಲ್ಲದ ಜೀವಿತಕ್ಕೆ. ಇನ್ನೊಂದು ರೀತಿ ಹೇಳ್ಬೇಕಾದ್ರೆ, ಕೆಲವು ಕೊರತೆಗಳು ನಮ್ಮ ಸ್ವಭಾವದಲ್ಲಿ ಕಾಣಬಹುದು. ದೇವರು ನಮ್ಮನ್ನು ಪರೀಕ್ಷೆ ಹಾದಿಯಲ್ಲಿ ನಡೆಸುವಾಗ, ಕೆತ್ತುವಾಗ ಈ ಎಲ್ಲ ದುರ್ಗುಣಗಳು ನಮ್ಮ ಬಿಟ್ಟು ಹೋಗುತ್ತದೆ. ಈ ದುರ್ಗುಣಗಳು ಕೆಲವೊಮ್ಮೆ ಹೇಳ್ತಾರೆ ನೋಡಿ, ಇಷ್ಟೆಲ್ಲ ಆದರೂ ಅವನಿಗೆ ಬುದ್ಧಿ ಬರಲಿಲ್ಲ ನೋಡಿ, ಇಷ್ಟೆಲ್ಲ ಆದರೂ ನಾವು ಇನ್ನೂ ಇಷ್ಟೆಲ್ಲ ನೋವು ಬಂತು, ಆಕ್ಸಿಡೆಂಟ್ ಆಯಿತು, ಈ ರೀತಿಯ ರೋಗ ಬಂತು, ಇನ್ನೂ ಆ ವ್ಯಕ್ತಿ ತಗ್ಗಿಸ್ಕೊಳ್ಳೋರು ಸರ್ವಸಾಧಾರಣ ಕೆಲವೊಬ್ಬರು ಮಾತಾಡೋದಿರ್ತದೆ ಅಲ್ಲ. ಇನ್ನೂ ಅವನು ರಿಪೇರಿ ಆಗಲಿಲ್ಲ, ಇನ್ನೂ ಅವಳಿಗೆ ಬುದ್ಧಿ ಬರಲಿಲ್ಲ. ಕಾರಣ ಏನು? ಏನು ಕಡಿಮೆ ಇಲ್ಲದವರು ಆಗಿರುವೆರೇ. ಹಲ್ಲೆಲೂಯ. ಅಲ್ಲಿಗೆ ಬನ್ನಿ. 2 ಕೊರಿಂಥ 6, 2 ಕೊರಿಂಥ ಚಾಪ್ಟರ್ 6. ನಿಂದೆಗೆ ಅವಕಾಶ ಕೊಡದೆ ಎಲ್ಲಾ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗ ಮಾಡಿಕೊಳ್ಳುತ್ತೇವೆ. ದೇವರ ಮುಂದೆ ನಾವು ಸಂಕಟಗಳಲ್ಲಿ, ಕೊರತೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಇದನ್ನು ಅರ್ಥ ಮಾಡಿಕೊಂಡ್ರೆ, ಸಂಕಟಗಳು, ಸಂಕಟ, ಭಯಂಕರ ಸಂಕಟದ ಅನುಭವ ನಮ್ಮ ಜೀವಿತ ಬರ್ತದೆ. ನಾವು ಹೇಳ್ತೇವೆ, ನನ್ನ ನೋವು ನನಗೆ ಮಾತ್ರ ಗೊತ್ತಂತ ಕೆಲವೊಬ್ಬರು ಹೇಳುವವರು ಇರ್ತಾರೆ. ಅದು ಕರೆಕ್ಟ್. ಯಾಕಂದರೆ ಕೆಲವೊಬ್ಬರು ಕಣ್ಣಲ್ಲಿ ಕಾಣಲ್ಲ, ಮುಂದೆ ನೋಡುವಾಗ ಕೆಲವೊಬ್ಬರು ಸಂತೋಷವಾಗಿರ್ತಾರೆ, ನಗಾಡಿಕೊಂಡಿರ್ತಾರೆ ಎಲ್ಲರಿಗೆ. ಅದು ಅವರು ಒಳಗಡೆ ಅನುಭವಿಸುತ್ತ ನೋವುಗಳು ಅದು ಅವರಿಗೆ ಮತ್ತು ದೇವರಿಗೆ ಮಾತ್ರ ಗೊತ್ತಿರ್ತದೆ. ಸಂಕಟಗಳು, ಅನೇಕ ನೋವುಗಳಲ್ಲಿ ಕೆಲವೊಬ್ಬರು ಹಾದು ಹೋಗ್ತಾ ಇರ್ತಾರೆ. ಕೊರತೆಗಳು ಹೇಳಿದಾಗ ಯಾವುದು? ಕೊರತೆಗಳು. ಅನೇಕ ಆರ್ಥಿಕ ಕೊರತೆ ಇರ್ತದೆ. ಕೆಲವೊಬ್ಬರಿಗೆ ಆರ್ಥಿಕ ಕೊರತೆ ಇರುವಾಗ ಭಾರಿ ಕಷ್ಟ. ಮೊನ್ನೆ ದಿವಸ ಒಂದು ಸಹೋದರರಲ್ಲಿ ಲೀಡರ್ಸ್ ಮೀಟಿಂಗಲ್ಲಿ ತನ್ನ ಅನುಭವ ಹೇಳಿಕೊಳ್ತಾ ಇದ್ರು. ಅವರು ಎಲ್ಲಿಗೋ ಹೋಗಿದ್ರಂತೆ, ಬರುವಾಗ ಕಾಪುಗೆ ಬಂದು ಹೇಳಿದ್ರಂತೆ, ಹಣ ಇಲ್ಲ, ಆದರೆ ಸ್ವಲ್ಪ ಹಣ ಇತ್ತು, ಅದು ಕಾಣಿಕೆ ಹಾಕ್ಬೇಕಂತ ಬಯಕೆಯಿಂದ
ಕಾಪುವಿನಿಂದ ಇಳಿದು ಒಳಗಿಂದ ಒಳಗೆ ರೈಲ್ವೆ ಟ್ರ್ಯಾಕ್ ಆಗಿ ಎಲ್ಲ ಓಡಿಕೊಂಡು ಬಂದಿದ್ದಾರೆ ಪಾಪ. ಯಾರಿಗೂ ಗೊತ್ತಿಲ್ಲ ಅವರಿಗೆ ಇಷ್ಟು ಕಷ್ಟ ಇದೆ ಅಂತ. ನೋಡುವಾಗ ಈ ಸಹೋದರ ಭಾರಿ ಒಳ್ಳೆಯಿದ್ದಾರೆ, ಒಳ್ಳೆ ಕೆಲಸ ಇದೆ, ಒಳ್ಳೆ ಇದೆ ಹಾಗೆ ಕಾಣ್ತದೆ. ಕೆಲವೊಮ್ಮೆ ಹಾಗೆ ಕಾಣ್ತದೆ. ನೋಡುವಂಥದ್ದೆಲ್ಲೂ ಸತ್ಯವಾಗಿರುವುದಿಲ್ಲ. ಅವರ ಕಷ್ಟ ಅವರಿಗೆ ಮತ್ತು ದೇವರಿಗೆ ಮಾತು ಗೊತ್ತದೆ. ಆದರೆ ಅವರ ಆ ದಾಹ, ಆ ಬಯಕೆ, ಆ ಸಮಯದಲ್ಲಿ ಕೂಡ ಆರಾಧನೆಗೋಸ್ಕರವಾಗಿ ಅವರು ಆ ರೀತಿ ಬಂದ್ರಲ್ಲ, ಅದನ್ನು ದೇವರು ನೋಡಿದ್ದಾನೆ. ಅದನ್ನು ದೇವರು ನೋಡಿದ್ದಾನೆ. ದೇವರು ನೋಡ್ತಾನೆ 100%. ಅದಕ್ಕೊಂದು ಪ್ರತಿಫಲ ಇದೆ. ದೇವರು ಪರೀಕ್ಷೆ ಮಾಡಿದ. ಅದು ಪರೀಕ್ಷೆಯಲ್ಲಿ ಅವರು ಜಯ ಹೊಂದಿದರು, ಅವರು ಜಯ ಗಳಿಸಿದರು. ಹಲ್ಲೆಲೂಯಾ. ಅವ್ರು ಹೇಳಿದರೆ ನಮಗೆಲ್ಲ ಗೊತ್ತಾಯ್ತು ಆ ವಿಷಯ. ನಮಗೆ ಹೇಳಿದ್ರೆ ನಮಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಕೆಲವೊಬ್ರು ಹೇಳಿದರೆ ನಮಗೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ಹಾಗೆ ಕೊರತೆಗಳಲ್ಲಿಯೂ ಇಕ್ಕಟ್ಟುಗಳಲ್ಲಿಯೂ, ಇಕ್ಕಟ್ಟು ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿ 24:10 Proverbs 24:10, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೇ. ಅನೇಕ ಇಕ್ಕಟ್ಟಿನ ಪರಿಸ್ಥಿತಿ, ಕೇವಲ ಫೈನಾನ್ಸಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ವಿಧವಾದ ಇಕ್ಕಟ್ಟುಗಳು ಕ್ರಿಸ್ತಿಯ ಜೀವಿತದಲ್ಲಿ ನಮಗೆ ಬರುತ್ತದೆ. ಕೆಲವೊಬ್ಬರಿಗೆ ಕೆಲಸ ಮಾಡ್ತಾ ಇರ್ತಾರೆ, ವಿದೇಶಕ್ಕೆ ಹೋದರೆ ಗೊತ್ತಾಗುತ್ತೆ. ದುಬೈ, ಬಾರಿನ್, ಈ ಕುವೈಟ್ಗಳಲ್ಲಿ ಕೆಲವೊಬ್ಬರು ಕೆಲಸ ಮಾಡ್ತಾ ಇರ್ತಾರೆ. ಕೆಲವೊಬ್ಬರಿಗೆ ಅದು ಕೂಡ ಕೆಲವೊಬ್ಬರು ಲೇಬರ್ ಕೆಲಸ ಮಾಡ್ತಾ ಇರ್ತಾರೆ. 5 ತಿಂಗಳು 6 ತಿಂಗಳಲ್ಲಿ ಸಂಬಳ ಸಿಗುವುದಿಲ್ಲ. ನನಗೆ ಕೇಳುವಾಗೆಲ್ಲ ಭಾರಿ ಕಷ್ಟ. ಅವ್ರ ಫ್ಯಾಮಿಲಿ ಹೇಗೆ ನೋಡೋದು, ಅವ್ರ ಖರ್ಚು ಹೇಗೆ ನೋಡ್ಕೊಳ್ಳೋದು ಅವರು. ಕೆಲವು ಕಂಪನಿಗಳಲ್ಲಿ ಕೂಡ ಹಾಗೆ 3 ತಿಂಗಳು 4 ತಿಂಗಳೆಲ್ಲ ಸಂಬಳ ಎಲ್ಲ ಕೊಡೋದಿಲ್ಲ ಅವರಿಗೆ. ಇಲ್ಲಿ ಊರಲ್ಲಿ ಇರುವವರಿಗೆ ಅವರು ಎಲ್ಲಿದ್ದಾರೆ, ಫಾರಿನ್ನಲ್ಲಿದ್ದಾರೆ. ಅವರು ಪಡುವ ಕಷ್ಟ ಅವರಿಗೆ ಮಾತ್ರ ಗೊತ್ತು. ಆ ನೋವು, ಆ ಬಾಧೆ ದೇವರು ಅರ್ಥ ಮಾಡಿಕೊಂಡು ದೇವರೇ ಅವರ ಕೂಗನ್ನು ಕೇಳಿ ತಕ್ಕ ಸಮಯದಲ್ಲಿ ನಡೆಸ್ತಾನೆ, ಬಿಡುಗಡೆ ಕೊಟ್ಟು. ಇಕ್ಕಟ್ಟುಗಳಲ್ಲಿಯೂ ಪೆಟ್ಟುಗಳಲ್ಲಿಯೂ ಇಷ್ಟೆಲ್ಲ ಅಭಿಷೇಕ ಹೊಂದಿದ ಪೌಲ, ಬಟ್ಟೆಯಲ್ಲಿ ಅಭಿಷೇಕ ಇದೆ. ಕ್ರಿಸ್ತನಿಗಾಗಿ, ಸುವಾರ್ತೆಗಾಗಿ ಅವನೇನು ಮಾಡಿದ? ಪೆಟ್ಟು ತಿಂದ, ಅವಮಾನ ಪಟ್ಟ. ಹಾಲೆಲೂಯಾ. ಅವನಿಗೆ ಪೆಟ್ಟು ಬಿತ್ತು. ನಮ್ಮ ಪೆಟ್ಟು ಬಿಡಿ, ಯಾರಿಗೊಂದು ಸುವಾರ್ತೆ ಹೇಳಿದ್ರು ಬೈದು ಬಿಟ್ಟರು ನಮ್ಮನ್ನು, ಆ ಮನೆಗಿನ್ನೂ ಹೋಗಲ್ಲ ನಾನು. ಇಷ್ಟು ಬೈದ್ರಲ್ಲ ನನಗೆ, ನಾಯಿಗೆ ಬೈದಾಗ ಬೈದರು, ಮನೆಗೆ ಕಾಲಿಡುವುದಿಲ್ಲ. ಹಾಗೆ ಹೇಳುವ ವಿಶ್ವಾಸಗಳಿದ್ದಾರೆ. ಪೌಲ ಪೆಟ್ಟು ತಿಂದು ಅವ್ರನ್ನು ಪ್ರೀತಿ ಮಾಡಿದ. ಪೆಟ್ಟು ತಿಂದು ಮಾಡಲಿಲ್ವಾ? ಆ ಪುಸ್ತಕತೆ 16:19 ಓದೋದು ಬೇಡ, 19 34, ಆ್ಯಕ್ಚುಲಿ 16 34 ಅದು ಟೋಟಲ್ ಫುಲ್. ಅದು ಪೋರ್ಷನ್ ಬರಬೇಕಾದ್ರೆ, ಆ ಸ್ಟೋರಿ ಬರಬೇಕಾದ್ರೆ 19 ಚಾಟಿಯಿಂದ ಹೊಡೆದ್ರು ಅವನನ್ನು. ಎಲ್ಲಿಂದ? ಆ ಚಾಟಿ ಹೊಡೆದಾಗ ಮಾಂಸವೇ ಹೊರಗೆ ಬರ್ತದೆ. ಅದು ಅಷ್ಟು ಬಾಸು ಓಪನ್ ಆಗ್ತದೆ, ಚರ್ಮ ಎಲ್ಲ ಓಪನ್ ಆಗ್ತದೆ, ಮಾಂಸ ಎಲ್ಲ ಓಪನ್ ಆಗ್ತದೆ. ನಮ್ಮಲ್ಲಿ ಬಾರ್ಕೊಲ್ಲಲ್ಲಿ ನಾವು ಮುಂಚೆ ಇದು ಬೋರಿಗೆ, ಯಾವುದು ಎತ್ತಿಗೆ ಹೊಡಿತಿದ್ರಲ್ಲ, ಬಾರ್ಕೋಲ್ ಇತ್ತು. ಆ ಬಾರ್ಕೋಲ್ಗಿಂತಲೂ ಕಠಿಣವಾದದ್ದು ಈ ಚಾಟಿ. ಬಾರ್ಕೋಲ್ ಆದರೂ ಅಟ್ಲೀಸ್ಟ್ ಓಕೆ, ಬಾರ್ಕೋಲ್ ಮನುಷ್ಯನಿಗೆ ಹೊಡೆದ್ರೆ ಹೇಗೆ ಆಗ್ತದೆ? ಆ ಕೋಣಗಳಿಗೆ ಹೊಡೆದಾಗಲೇ ಕೆಲವೊಮ್ಮೆ ಕೋಣಗಳ ಚರ್ಮ ಓಪನ್ ಆಗ್ತಾಯಿತ್ತು, ರಕ್ತ ಬರ್ತಿತ್ತು, ಬಾಸುಂಡೆ ಬರ್ತಿತ್ತು. ನಮ್ಮ ಅಜ್ಜಿಗೆ ಮನೆಯಲ್ಲಿ ಗಾಡಿ ಇತ್ತು, ಬೈಲ್ ಗಾಡಿ ಇತ್ತು, ನಮಗೆ ಮಿಲ್ಲಿತ್ತು. ಈಗಲೂ ಉಂಟಲ್ಲಿ ಮಿಲ್, ಆದರೆ ಬಂದುಂಟು ಈಗ. ಅಜ್ಜಿ ಮನೆಯಲ್ಲಿ ಬೈಲ್ ಗಾಡಿ ಇತ್ತು. ನಾವು ಗೊತ್ತುಂಟು ಕೋಣವನ್ನು ಹೇಗೆ ಅವರು ಇದು ಮಾಡ್ತಾಯಿದ್ರು ನಡೆಸುವವರೆಲ್ಲ. ನೀವು ಸಹ ನೋಡಿರ್ಬೋದು, ಚಿಕ್ಕದಿರುವವರು, ತುಂಬ ಹಳೆ ಬರಲ್ಲರು. ಈಗ ಹಳ್ಳಿಗೆ ಹೋದ್ರೆ, ಈಗ ಮೈಸೂರು ಅಲ್ಲಿ ಆಚೆ ಕಡೆಯಲ್ಲಿ ಹೋದ್ರೆ ಈಗ ಸಹ ಉಂಟು ಕೋಣಗಳು, ಬಯಲುಗಾಡಿಗಳು ಉಂಟು. ಹಳ್ಳಿಗಳಲ್ಲಿ ಈಗ ಸಹ ನಾವು ಕಾಣಲಿಕ್ಕೆ ಸಾಧ್ಯ. ಕೋಣಗಳು ಏನು ಮಾಡ್ತಾರೆ? ಹೊಡಿತಾ ಇರ್ತಾರೆ ಬಾರ್ಕೋಲಿಂದ. ಆಗ ಚಾಟಿಯ ಪೆಟ್ಟು ಬಿದ್ದಾಗ ಒಬ್ಬ ಮನುಷ್ಯನ ಶರೀರದಲ್ಲಿ ಕೋಣ ಏನಿರ್ತದೆ? ದಪ್ಪ ಇರ್ತದೆ ಚರ್ಮ, ಆದರೂ ರಕ್ತ ಬರ್ತದೆ, ಕೆಲವೊಂದು ಬಾಸುಂಡೆ ಬರ್ತದೆ. ಸ್ವಲ್ಪ ಪೆಟ್ಟು ಅಂತ ಕೇಳಲಿಕ್ಕೆ ಸುಲಭ. ಪೌಲನಿಗೆ ಪೆಟ್ಟು, ಯೇಸುವಿಗೆ ಚಾಡಿ ಏಟು ಬಿಟ್ಟು ಕೇಳಲಿಕ್ಕೆ ಸುಲಭ. ಅದನ್ನು ಸ್ವಲ್ಪ ಧ್ಯಾನ ಮಾಡಿದರೆ ಯಾವ ರೀತಿ ಇದ್ದಿರ್ಬೋದಂತ. ಪೆಟ್ಟುಗಳನ್ನು ಎಲ್ಲಿ ಹೋಯ್ತು ಅದು ಬೇಡ. ಯಾಕೆ? 2 ಕೊರಿಂಥ 1ನೇ ಅಧ್ಯಾಯ, ತಿರುಗಿ ಬನ್ನಿ. ಓಕೆ, ಪೆಟ್ಟುಗಳಲ್ಲಿಯೂ ಅವನೇ ಮಾಡ್ತಾ ಇದ್ದ. ಈ ವಾಕ್ಯ ತೆಗಿಬಾರ್ದು, ಧ್ಯಾನಿಸುವಂಥ ವಾಕ್ಯ ಯಾವ್ದು ತೆರಿಬಾರ್ದು. ಅದು ಓದೋದು ಬೇಡ ಅಂತ ಅದಕ್ಕೆ ಹೇಳಿದೆ ನಾನು. ಅಲ್ಲಿ ಹೋಗಬಾರ್ದು, ಅದು ಎಕ್ಸ್ಪ್ಲೇನ್ ಮಾಡೋದಿಲ್ಲ ನಾನು ಅಂತ.
ಓಕೆ, ಸೆರೆಮನೆಗಳಲ್ಲಿಯೂ, ಸೆರೆಮನೆ ಅಲ್ಲ. ಪೌಲ ಒಂದು ವಿಷಯ ಹೇಳ್ತೇನೆ ನಿಮಗೆ. 4 ಪತ್ರಿಕೆಗಳನ್ನು 14 ಪತ್ರಿಕೆ ಬರದ. ಎಷ್ಟು ಪತ್ರಿಕೆ ಬರದ? ಎಷ್ಟು ಟೋಟಲ್ ಎಷ್ಟು ಪತ್ರಿಕೆಗಳು ಹೊಸ ಒಡಂಬಡಿಕೆಗೆ ಗೊತ್ತುಂಟಾ? 35. ಎಷ್ಟು ಪತ್ರಿಕೆಗಳು? ಅದು ಅಂತ ಹೇಳ್ತೀರಾ ನೀವು? 21 ಪತ್ರಿಕೆಗಳು. ಎಷ್ಟು? ಇದು ಗೊತ್ತಿರಬೇಕು ನಮಗೆ. ಹೊಸ ಒಡಂಬಡಿಕೆ ಎಷ್ಟು ಪತ್ರಿಕೆಗಳು? 20. ಎಲ್ಲ ಅಂತ ಹೇಳಬೇಡಿ. ಪ್ರೇಸ್ ಗಾಡ್. ತಪ್ಪಿದ್ರೆ ನೀವು ಹೇಳಲಿಕ್ಕೆ ಅಷ್ಟು ಬುದ್ಧಿವಂತರಿರಬೇಕು. ಮಾರ್ಕ್ 17:3 ತೆಗೀರಿ ನೋಡುವ. ಅವ್ರು ಹೇಳಿದಿರೋದು ಗೊತ್ತಾಯ್ತು. ಕೆಲವರು ಓಪನ್ ಮಾಡಿ ಆಯ್ತು ಬೈಬಲ್. ಹಲ್ಲೆಲೂಯಾ. ನೋಡಿ, ಪೌಲ ಎಪೆಸ, ಫಿಲಿಪ್ಪಿ, ಕೊಲೊಸ್ಸೋ, ಫಿಲೋಮೋನ್. ಹೇಳಿ. ಎಪೆಸ, ಫಿಲಿಪ್ಪಿ, ಕೊಲೊಸ್ಸೋ, ಫಿಲೋಮೋನ್. ಈ 4 ಪತ್ರಿಕೆ ಎಲ್ಲಿ ಬರೆದ ಗೊತ್ತುಂಟಾ? ಸೆರೆಮನೆಯಲ್ಲಿ ಇದ್ದುಕೊಂಡು ಬರೆದ. ಕೈಕಾಲಿಗೆ ಕೋಳ ಹಾಕಲ್ಪಟ್ಟಿದೆ, ಕತ್ತಲೆ ಕೋಣೆಯಲ್ಲಿ ಹಾಕಲ್ಪಟ್ಟು ಇದ್ದಾನೆ, ಕೈದಿಯಾಗಿದ್ದಾನೆ. ಅಲ್ಲಿಂದ ಏನು ಬರೀತಾನೆ? ಫಿಲಿಪ್ಪಿ 3:1, ಫಿಲಿಪ್ಪಿ 4:4 ಏನು ಹೇಳ್ತಿದ್ದಾನೆ? ಕರ್ತನಲ್ಲಿ ಸಂತೋಷಿಸಿರಿ. ತಿರುಗಿ ನಿಮಗೆ ಹೇಳುತ್ತೇನೆ, ಕರ್ತನಲ್ಲಿ ಯಾರಿಗೆ ಹೇಳ್ತಾ ಇದ್ದಾನೆ? ಆ್ಯಕ್ಚುಲಿ ನಾವು ಪೌಲನಿಗೆ ಹೇಳಬೇಕು, ಕರ್ತನಲ್ಲಿ ಸಂತೋಷಿಸಿ. ತಿರುಗಿ ಹೇಳ್ತೇನೆ ಸಂತೋಷಿಸಿ. ಅವನಿಗೆ ನಾವು ಏನು ಮಾಡಬೇಕು? ಎನ್ಕರೇಜ್ ಮಾಡಬೇಕು. ಹೊರಗಿದ್ದವರು ಅವರಿಗೆ ಸಂತೋಷದ ಬಗ್ಗೆ ಮಾತಾಡಬೇಕು. ಪೌಲ, ಭಯಪಡಬೇಡ, ನಾವು ನಿಮ್ಮೊಟ್ಟಿಗಿದ್ದೇವೆ, ಪ್ರೇಯರ್ ಮಾಡ್ತೇವೆ, ಸಂತೋಷ ಪಡೋಂಥ ಹೊರಗಿರುವಂಥ ಸಭೆಯವರು ಅವನಿಗೆ ಹೇಳ್ಬೇಕು. ಈಗ ಅಲ್ಲಿದ್ದುಕೊಂಡು, ಆ ವೇದನೆ ನೋವಿನಲ್ಲಿದ್ದುಕೊಂಡು ಅವನು ಪತ್ರಿಕೆ ಬರೀತಾ ಇದ್ದಾನೆ, ಕರ್ತನಲ್ಲಿ ಸಂತೋಷಿಸಿರಿ. ತಿರುಗಿ ನಿಮಗೆ ಹೇಳ್ತಾನೆ, ಕರ್ತನಲ್ಲಿ ಸಂತೋಷಿಸಿರಿ. ಹಲ್ಲೆಲೂಯಾ. ಇದು ಸುಲಭವಲ್ಲ. ಕೃಪೆ ಬೇಕು, ದೇವರ ಕೃಪೆ ಬೇಕು. ಸುಮ್ಮನೆ ದೇವರು ಕೆಲವರು ಉಪಯೋಗ ಮಾಡಲಿಲ್ಲ. ಅಲ್ಲಲ್ಲಿ ಕೇವಲ ಪ್ರೇಯರ್ ಮಾತ್ರ ಅಲ್ಲ, ನಮ್ಮ ಗುಣ ಸ್ವಭಾವಗಳಲ್ಲಿ ಕೂಡ ಏನಿರಬೇಕು? ವ್ಯತ್ಯಾಸಗಳಿರಬೇಕು. ಇನ್ನು ಡೀಪಿಗೆ ಡೆಪ್ತಿಗೆ ಹೋಗ್ಲಿಕ್ಕಿದ್ದೇವೆ. ಪ್ರೇಯರ್ ವಿಷಯದಲ್ಲಿ ಜಸ್ಟ್ ನಾವೀಗ ಫೌಂಡೇಶನ್ ಲೆವೆಲಲ್ಲಿದ್ದೇವೆ ಅಷ್ಟೇ. ನಾವು ಆರಂಭದಲ್ಲಿ ನಾನು ನಿಮ್ಮನ್ನು ಡೆಪ್ತಿಗೆ ಕರ್ಕೊಂಡು ಹೋಗಲಿಲ್ಲ. ಯಾಕೆ? ಆಗೋದಿಲ್ಲ, ಅರ್ಥ ಮಾಡಿಕೊಳ್ಳಿ ಆಗೋದಿಲ್ಲ. ಅದಕ್ಕಾಗಿ ನಾನು ಆರಂಭದಲ್ಲಿ ನಿಮ್ಮನ್ನು ಡೆಪ್ತಿಗೆ ಕೊಂಡು ಹೋಗಲಿಲ್ಲ. ಇನ್ನು ನೆಕ್ಸ್ಟ್ ಲೆವೆಲ್ಗೆ ನಾನು ಡೆಪ್ತಿಗೆ ಕೊಂಡು ಹೋಗ್ತೇನೆ ನಾನು. ಹಲ್ಲೆಲೂಯಾ. ಓಕೆ, 2 ಕೊರಿಂಥಿಗೆ ಬನ್ನಿ. ಸೆರೆಮನೆಗಳಲ್ಲಿಯೂ, ಮತ್ತೆ ಮುಂದೆ ಓದಿ. ಕಲಹಗಳಲ್ಲಿಯೂ ಪೌಲನಿಗೆ ವಿರೋಧವಾಗಿ ಕಲಹ ಎಬ್ಬಿಸ್ತಿದ್ರು. ಅನ್ಯ ಜನಾಂಗಗಳಿಂದ ಕಲಹಗಳು, ಸ್ವಾರ್ಥ ಸಾಲಿಕ್ಕೆ ಹೋದ ಕಲಹಗಳು, ಸಭೆ ಒಳಗಡೆ ಕಲಹಗಳು. ಹೇಗಾಗ್ಬೋದು? ಸಭಾಪಾಲನಾ ಸೇವೆ ಒಂದು ಅಪುಸ್ತಕ ಸೇವೆ ಅಂದರೆ ಸುಲಭವಾದ ಸೇವೆ ಅಲ್ಲ. ಪ್ರವಾದನ ಸೇವೆ ಸುಲಭ. ಹೊರಗಿದ್ದರೆ ಯಾರಿಗಾದ್ರು ಪ್ರೇಯರ್ ಮಾಡ್ಬೋದು, ಪ್ರವಾದನ ಹೇಳ್ಬೋದು, ಬರ್ಬೋದು ಅಷ್ಟೇ. ಸುವಾರ್ಥಿಕನ ಕೆಲಸ ಕೂಡ ದೊಡ್ಡ ವಿಷಯ ಅಲ್ಲ. 4 ಪ್ರಸಂಗವನ್ನು ಇಟ್ಕೊಳ್ತಾನೆ. 1 ವರ್ಷ ಎಲ್ಲ ಕಡೆ ಹೋಗಿ ಪ್ರಸಂಗ ಮಾಡಿ ಬರ್ತಾನೆ. ಅದೇ 4 ಪ್ರಸಂಗ. ಅಲ್ಲಲ್ಲಿಯ 1900 ದಿವಸದಲ್ಲಿ ನಾವಿಲ್ಲಿ ನಾವು 1900 ದಿವಸ ಕೂಟ ನಡೆಸಿದ್ವಲ್ಲ, ಅನ್ಲಿಮಿಟೆಡ್, 2016 ಇಸವಿಯಿಂದ. ಆವಾಗ 1 ಸಲ ಕರೆದಂಥ ಸೇವಕರನ್ನು ಇನ್ನೂ 3-4 ಸಲ ಮಧ್ಯೆ ಕರೆದಿದ್ದೇವೆ ನಾವು. ಎಷ್ಟು ಜನ ಅಬ್ಸರ್ವ್ ಮಾಡಿದರೆ ಗೊತ್ತಿಲ್ಲ. ಒಂದೇ ಪ್ರಸಂಗ ನಾನು 2-3 ಸಲ ಒಬ್ಬರಿಂದಲೇ ಕೇಳಿದ್ದೇನೆ. ಒಂದೇ ಪ್ರಸಂಗ ಒಬ್ಬರು ಮಾಡಿದ ಪ್ರಸಂಗವನ್ನು ಇಲ್ಲಿ ಬಂದು ಇನ್ನೊಬ್ಬರು ಸೇವಕರು ಅದೇ ಪ್ರಸಂಗ ಕೇಳಿದ್ದ ಒಂದು ಇದು ಉಂಟು, ಅನುಭವಗಳುಂಟು. ಅದೆಷ್ಟು ಜನ ಕೇಳಿದ್ದೀನಿ ನನಗೆ ಗೊತ್ತಿಲ್ಲ. ನಾನು ಅಬ್ಸರ್ವ್ ಮಾಡ್ತೇನೆ ನಾನು. ಹಲ್ಲೆಲೂಯಾ. ಸ್ವಾರ್ಥಿಕ ಸೇವೆ ಅಂತ ಹೇಳಿದ್ರೆ ತುಂಬ ಸುಲಭ. ಪ್ರವಾದನ ಸೇವೆ ಹೇಳಿದ್ರೆ ತುಂಬ ಸುಲಭ. ಬೋಧನ ಸೇವೆ, ಉಪದೇಶಕ ಸೇವೆ ಅಂದರೆ ತುಂಬ ಸುಲಭ. ಟೀಚಿಂಗ್, ಬೈಬಲ್ ಸ್ಕೂಲಿಗೆ ಹೋದ್ರು ಟೀಚಿಂಗ್ ಮಾಡಿದರು, ಕಾಟೇಜ್ ಮೀಟಿಂಗ್ ಹೋದ್ರು ಟೀಚಿಂಗ್ ಮಾಡಿ ಬಂದರು ಅಷ್ಟೇ. ಕಾನ್ಫರೆನ್ಸಲ್ಲಿ ಟೀಚಿಂಗ್ ಮಾಡಿದರು. ಅದು ಅಪೊಸ್ತಲಿಕ ಸೇವೆ, ಸಭಾಪಾಲನ ಸೇವೆ ಅಂತ ಹೇಳಿದರೆ
ಅಷ್ಟು ಸುಲಭವಲ್ಲ. 100 ಸಮಸ್ಯೆಗಳು. ಅದು ಅಪೊಸ್ತಲನಿಗಿರುವ ಇನ್ನೂ ಆ ಥರ 100ರಲ್ಲಿ 100 ಸಭೆಯೋ 200 ಸಭೆಯೋ 50 ಸಭೆಯೋ ಎಷ್ಟು ಸಭೆಗಳಿರ್ತದೆ. ಆ ಸೇವಕರ ಸಮಸ್ಯೆಗಳು, ಆ ಸಭೆಗಳ ಸಮಸ್ಯೆಗಳು, ತಾನು ನಡೆಸುವಂಥ ಸಭೆಯ ಸಮಸ್ಯೆಗಳು, ತನ್ನ ಕುಟುಂಬ ನೋಡಬೇಕು, ತನ್ನ ಜೀವಿತ ನೋಡಬೇಕು. ಒಂದು ಸಭೆಯಲ್ಲಿ 100 ಜನ ಇದ್ದರೆ 100 ಸಮಸ್ಯೆ ಇರ್ತದೆ. ಸಂಡೇ ಸ್ಕೂಲಲ್ಲಿ ನೋಡಿ, ಮಕ್ಕಳು ಒಂದು ಕಡೆ ಒಂದು ಮಗು ಇದನ್ನು ಇದು ಮಾಡಲಿಕ್ಕೆ ಹೋದಾಗ ಅಲ್ಲಿ ಆ ಟೀಚರ್ ಹೋಗಿ ಇದು ಮಾಡುವಾಗ ಅಲ್ಲಿ ಇನ್ನೊಂದು ಮಗು ಇನ್ನೊಂದನ್ನು ಹಿಡಿದಾಯ್ತು ಅಲ್ಲಿ ಬಾಲವಾಡಿಯಲ್ಲಿ. ಬಾಲವಾಡಿ ನಾನು ಹಾಗೇ ಇದ್ದೆ. ಬಾಲವಾಡಿ 1ನೇ ಕ್ಲಾಸೆಲ್ಲ 8-10 ಚಡ್ಡಿಗಳು ಹಾಕ್ಕೊಂಡು ಹೋಗ್ತಾ ಇದ್ದೆ. 8-10 ಶರ್ಟ್ಗಳು ಒಂದೊಂದೇ ತೆಗೆದು ಮ್ಯಾಜಿಕ್ ಮಾಡ್ತೇನೆ ಅಂತ. ಅವತ್ತು ಮೊನ್ನೆ ಯಾರು ಟೀಚರ್ ನನಗೆ ಬಾಲವಾಡಿಯಲ್ಲಿ ಕಲಿಸಿ ಟೀಚರ್ ಇಲ್ಲಿ ಬಂದಿದ್ರಂತೆ, ಪ್ರೇಮ ಟೀಚರ್ ಅಂತ. ಅವರು ನಮ್ಮ ಯಾರಿಗೆ ಹೇಳಿ ಪ್ರದೀಪಿಗೆ ಅಂತ ಕಾಣ್ತದಲ್ಲ, ಆ ಪ್ರಫುಲ್ಲ ಸಿಸ್ಟ್ರಿಗೆ ಹೇಳ್ತಿದ್ರಂತೆ. ಅವರು ತುಂಬ ಚಡ್ಡಿ, ತುಂಬ ಬನ್ಯನ್ ಶರ್ಟಲ್ಲಿ ಹಾಕ್ಕೊಂಡು ಬರ್ತಿದ್ರು, ತುಂಬ ಪೋಖ್ರಿ ಇದ್ರು ಅಂತ ಹೇಳಿ. ನಾನು ಚಿಕ್ಕಂದಿನ ಈಗ ಮೈನ ಮಕ್ಕಳು ನೋಡಿದ್ದಂಗೆ ಆಶ್ಚರ್ಯ ಆಗ್ತಾಯಿದೆ. 2ನೇ 3ನೇ ತರಗತಿಯಲ್ಲಿರುವಾಗ ಚೀಲದಲ್ಲಿ ಕತ್ತಿ ಹಿಡ್ಕೊಂಡು ಹೋಗ್ತಾ ಇದೆ. ಅಷ್ಟು ಪೋಖ್ರಿ ಇದ್ದೆ ನನಗೆ. ನನ್ನ ಟೀಚರ್ಗಳೆಲ್ಲ ಊರಲ್ಲೇ ಇದೇ ಊರಲ್ಲಿದ್ದಾರೆ, ಇನ್ನೂ ಇದ್ದಾರೆ ಕೆಲವರು ನನಗೆ ಕಲಿಸಿದವರು. ಹಲ್ಲೆಲೂಯಾ. ಅಷ್ಟು ಪೋಖ್ರಿಂದ ಅಷ್ಟು ಪೋಖ್ರಿ. ಹಲ್ಲೆಲೂಯಾ. ಆ ದೇವ್ರಿಗೆ ಸ್ತೋತ್ರ. ದೇವ್ರು ನನ್ನ ಮಾರ್ಪಡಿಸಿದ. ಅದು ಚಿಕ್ಕ ಪ್ರಾಯ ಆಗಿತ್ತು. ಆ ರೀತಿಯ ಒಂದು ಕಾಲಘಟ್ಟ. ಹೇಗೆ ಸಾಕ್ಷಿ ಬೇಕಲ್ಲ, ಎಂಥ ವ್ಯಕ್ತಿಗಳನ್ನು ದೇವರು ಬದಲಾಯಿಸ್ತಾನೆ ಎಂಬುದಾಗಿ ಸಾಕ್ಷಿ ಬೇಕು. ಬದಲಾಯಿಸುವವನು ಯಾರಾಗಿದ್ದಾನೆ? ಕರ್ತನಾದ ಯೇಸು ಸ್ವಾಮಿ. ಹಲ್ಲೆಲೂಯಾ. ಓಕೆ, ಮುಂದೆ ಓದಿ. ಕಲಾಗಳಲ್ಲಿಯೂ ಕಷ್ಟವಾದ ಕೆಲಸಗಳಲ್ಲಿಯೂ ಸೇವೆ ಅಂದರೆ ಆವಾಗಲೇ ಹೇಳಿದೆ, ತುಂಬ ಸುಲಭವಾದದ್ದಲ್ಲ, ತುಂಬ ಕಷ್ಟ ಇದೆ. ಎಲ್ಲದರಲ್ಲಿಯೂ ಕಷ್ಟಕರವಾದ ಕೆಲಸಗಳಲ್ಲಿಯೂ ಮುಂದೆ ನಿದ್ದೆಗೇಡುಗಳು. ಕೆಲವೊಮ್ಮೆ ರಾತ್ರಿ ಪ್ರಾರ್ಥನೆಯಲ್ಲಿ ನಾವು ನಿದ್ದೆ ಇದು ಮಾಡಿ ತ್ಯಾಗ ಮಾಡಿ ರಾತ್ರಿ ಪ್ರಾರ್ಥನೆ ಮಾಡಿದೆ. ಮೊನ್ನೆ ನಮ್ಮಲ್ಲಿ ಆಗಿದೆ. ಆದರೆ ಇನ್ನೂ ಕೆಲವೊಮ್ಮೆ ವಿಧಿ ಇಲ್ಲದೆ ನಿದ್ದೆ ಕೆಡಬೇಕಾಗ್ತದೆ. ಕೆಲವೊಂದು ರೋಗಗಳು ಬರುವಾಗ, ಕೆಲವು ಸಮಸ್ಯೆಗಳು ಪರಿಸ್ಥಿತಿಗಳು ವಿರೋಧವಾಗಿ ಬರುವಾಗ, ಸವಾಲುಗಳು ಬರುವಾಗ ಆವಾಗ ನಿದ್ದೆ ಬಿಡಬೇಕಾಗ್ತದೆ. ನಿದ್ದೆ ಬಿಡಬೇಕಾದ್ರೆ ನಿದ್ದೆ ಬರಲ್ಲ ಟೆನ್ಷನಲ್ಲಿ. ಆ ನಿದ್ದೆಗೇಡುಗಳಲ್ಲಿಯೂ ಉಪವಾಸಗಳಲ್ಲಿಯೂ ಅದರ ಅರ್ಥ ಏನು ಗೊತ್ತುಂಟ? ಈಗ ಹೇಳುವಂಥ ಉಪವಾಸ ಪ್ರಾರ್ಥನೆಯ ನಿಮಿತ್ತ ಮಾಡುವ ಉಪವಾಸ ಅಲ್ಲ ಅವನು ಹೇಳುವಂಥದ್ದು. ಈಗ 22ನೇ ಅಧ್ಯಾಯ ನಾವು ತೆಗೆಯುವಾಗ ಅಪೊಸ್ತಲಕೃತ್ಯ ಓದುದು ಬೇಡ, 14 ದಿವಸ ಅವರು ಉಪವಾಸ ಮಾಡಿದ್ರಂತೆ. ಇದು ಪ್ರಾರ್ಥನೆಯ ಉಪವಾಸ ಅಲ್ಲ, ಇದು ವಿಧಿ ಇಲ್ಲದೆ ಮಾಡಿದ ಉಪವಾಸ ಇದು. ಯಾಕಂದರೆ ಅವ್ರ ಜೀವದಿಂದ ಇರ್ತಾರೆಂಬ ಗ್ಯಾರಂಟಿ ಇರಲಿಲ್ಲ ಅವರಿಗೆ. ಹಡಗೆ ಏನಾಗಿತ್ತು, ಹಡಗಿನಿಂದ ಜೀವಂತವಾಗಿ ಹೊರಗೆ ಬರ್ತಾರಂತ ಅವ್ರ ನಂಬಿಕೆಯಲ್ಲಿ 14 ದಿವಸ ಊಟನೇ ಮಾಡಲಿಲ್ಲ ಅವರು. ಅದು ಉಪವಾಸ ಅಲ್ಲ, ಅದು ರಿಯಲ್ ಆಗಿ ನಮ್ಮ ಪ್ರಾರ್ಥನೆಯಲ್ಲಿ ದೇವರಿಗೆ ಮಾಡಿದಂಥ ಉಪವಾಸ ಅಲ್ಲ, ಅದು ಊಟ ಬಿಟ್ಟದ್ದು ಅವರು 14 ದಿವಸ. ಪೌಲನು ಹೇಳದಿದ್ರೆ ಇನ್ನೂ ಕಂಟಿನ್ಯೂ ಆಗ್ತಿದ್ದ ಉಪವಾಸ. ಅಲ್ಲಲ್ಲಿ ಉಪವಾಸಗಳಲ್ಲಿಯೂ ಬಹು ತಾಳ್ಮೆಯನ್ನು ತೋರಿಸುತ್ತೇವೆ. ಏನು ತೋರಿಸ್ತೇವೆ? ದೇವರ ಮಕ್ಕಳು ಇಂಪಾರ್ಟೆಂಟ್. ಒಂದು ವಾಕ್ಯ ಓದಿ, ಫಿಲಿಪ್ಪಿ 4:4-7, 4ರಿಂದಲೇ ಓದುವ. 4 ಗೊತ್ತಲ್ಲ ಎಲ್ಲರಿಗೂ. 5ನೇ ವಾಕ್ಯ ಕೂಡ ಇಂಪಾರ್ಟೆಂಟ್ ನಮಗೆ ಇಲ್ಲಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೈರಣೆಯು ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ. ಬದಲು ಕೈ ಕೊಟ್ಟೇಳಿ, ನಿನ್ನ ಸೈರಣೆಯು, ನಿನ್ನ ತಾಳ್ಮೆಯು. ಸೈರಣೆ ಅಂದ್ರೇನು? ತಾಳ್ಮೆ. ಸೈರಣೆ ಅಂದ್ರೇನು? ತಾಳ್ಮೆ, ಸಹಿಸುವುದು. ನಿನ್ನ ಸರಿ ಎಲ್ಲ ಮನುಷ್ಯರು ಎಲ್ಲರೂ ಗೊತ್ತಾಗಬೇಕು. ಕೆಲವರು ಹೇಳ್ತಾರೆ, ಇನ್ನೂ ಇಷ್ಟೆಲ್ಲ ಕರ್ತ ಯೇಸುವಿನ ನಿಮಿತ್ತ ಅವನಿಗೆ ಪೆಟ್ಟು ಬಿತ್ತು, ಅವಮಾನವಾಯಿತು, ಮನೆಯಿಂದ ಹೊರಗೆ ಹಾಕಿದ್ರು, ಕೆಲಸ ಹೋಯಿತು, ಇಷ್ಟೆಲ್ಲ ದೂಷಣೆ ಮಾಡಿದ್ರು, ಆದರೂ ಯೇಸು ಅಂತ ಇನ್ನೂ ಯೇಸುಪುರದಲ್ಲಿರುವ ಬೆಥೆಲ್ ಚರ್ಚ್ಗೆ ಹೋಗ್ತಾ ಇದ್ದಾಳಲ್ಲ. ಕೆಲವೊಬ್ಬರು ಕೇಳ್ತಾರೆ, ನಿನಗೆ ಯೇಸು ಸ್ವಾಮಿ ಅಂತ ಹೋಗಿ ಏನು ಸಿಕ್ಕಿತ್ತು? ನಿನಗೆ ಏನು ಲಾಭ ಸಿಕ್ಕಿತು? ಏನು ಆಶೀರ್ವಾದ ಸಿಕ್ಕಿತ್ತು? ಏನು ಬಿಡುಗಡೆ ಸಿಕ್ಕಿತ್ತು? ಕೆಲವು ಕೇಳ್ತಾರೆ, ಪ್ರಶ್ನೆಗಳನ್ನು ಮಾಡುವವರಿದ್ದಾರೆ. ಕೀರ್ತನೆ 42
3 ಮತ್ತು 10 ವಾಕ್ಯ ಓದಿದ್ರೆ ಗೊತ್ತಾಗ್ತದೆ. ನಿನ್ನ ದೇವರು ಎಲ್ಲಿ ಅಂತ ಕೇಳಿದಾಗ ಏನಿರ್ತಾನೆ ಅವನು? ಕಣ್ಣೀರೇ ನನಗೆ ಹಗಲಿರು. ಕಣ್ಣೀರೇನಾಯ್ತು? ಆಹಾರವಾಯ್ತು. ಯಾರು ಕೇಳುದು? ಜನರು ಬಂದು ಕೇಳುದು ನಮಗೆ. ಇದೊಂದು ಪರೀಕ್ಷೆ. ಅವಾಗ ನಮ್ಮಲ್ಲಿ ಉತ್ತರ ಇಲ್ಲದಿದ್ರು ತಾಳ್ಮೆಯೊಂದಿಗೆ ವೆಯ್ಟ್ ಮಾಡಿದ್ರೆ ದೇವರವರಿಗೆ ಉತ್ತರ ಕೊಡುವಂಥ ಸಮಯ ನಮ್ಮ ಜೀವಿತ ಒದಗಿಸಿ ಕೊಡ್ತಾನೆ. ಕಷ್ಟಗಳು ಒಳ್ಳೆಯದಕ್ಕಾಗಿ, ಸಮಸ್ಯೆ ಒಳ್ಳೆಯದಕ್ಕಾಗಿ. ಅಲ್ಲಲ್ಲೂಯ. ದೇವರು ನಮ್ಮನ್ನು ಅವಮಾನ ಆಗಲಿಕ್ಕೆ ಬಿಡೋದಿಲ್ಲ, ನೆನಪಿಟ್ಟುಕೊಳ್ಳಿ. ಅವಮಾನದಲ್ಲಿ ಹೋಗಲಿಕ್ಕೆ ಬಿಡಲ್ಲ. ಅದು ಒಂದು ಸಮಯ, ಪರೀಕ್ಷೆ, ಕಾಲಘಟ್ಟ ಇದ್ದರೂ ಅದರಲ್ಲೇ ಮುಂದುವರಿಯಲಿಕ್ಕೆ ಬಿಡಲ್ಲ. ಸಾಕ್ಷ್ಯ ಸಮಯ ಇರ್ತದೆ, ಬಿಡುಗಡೆ ಒಂದು ಸಮಯ ಇರ್ತದೆ. ಅದಕ್ಕೆ ಪ್ರಸಂಗಿ 3:1-12 ವಾಕ್ಯ ಓದುವಾಗ ಎಲ್ಲಕ್ಕೊಂದು ಸಮಯ ದೇವರು ಇಟ್ಟಿದ್ದಾನೆ. ನಗುವುದಕ್ಕೆ, ಅಳುವುದಕ್ಕೆ, ಎಲ್ಲದಕ್ಕೊಂದು ಸಮಯ ದೇವರು ಇಟ್ಟಿದ್ದಾನೆ. ನಮ್ಮ ದೇವರು ಖಂಡಿತ ಆಶಾಭಂಗ ಮಾಡಲ್ಲ, ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಓಕೆ, ಮುಂದೆ ಓದಿ. 2 ಕೊರಿಂಥ 6 ಚಾಪ್ಟರ್. ಇದು ಒಂದೇ ವಿಷಯದಲ್ಲಿ ಇವತ್ತು ಆಗ್ತದೆ ಅಂತ ಕಾಣ್ತದೆ. ಓಕೆ, ನೆಕ್ಸ್ಟ್ ನಾಳೆ ನಾನು ಇನ್ನೂ 2 ವಿಷಯ ಉಂಟು. 7 ವಿಷಯ ಅಂತ ಹೇಳಿದೆಲ್ಲ, 2 ವಿಷಯ ನಾಳೆ ಮಾಡ್ತೇನೆ. ಬಹು ತಾಳ್ಮೆಯನ್ನು ತೋರಿಸುತ್ತೇವೆ, ಶುದ್ಧ ಮನಸ್ಸು, ಜ್ಞಾನ, ದೀರ್ಘ ಶಾಂತಿ, ದಯೆ, ಪವಿತ್ರಾತ್ಮ, ಕಪಟವಿಲ್ಲದ ಪ್ರೀತಿ. ನೋಡಿ, ಶುದ್ಧ ಮನಸ್ಸು, ಜ್ಞಾನ, ದೀರ್ಘ ಶಾಂತಿ, ದಯೆ, ಪವಿತ್ರಾತ್ಮ, ಕಪಟವಿಲ್ಲದ ಪ್ರೀತಿ, ಸತ್ಯವಾಕ್ಯ, ದೇವರ ಮಹತ್ವ. ನೋಡಿ, ಇದು ಆಳವಾಗಿ ಧ್ಯಾನ ಮಾಡಿ ತುಂಬಾ ಇದು. ನೋಡಿ, ಇಷ್ಟೆಲ್ಲ ಕಷ್ಟಗಳ ಮಧ್ಯದಲ್ಲಿ ನಂಬಿಕೆಸ್ತಿಗೆ ಬಿಟ್ಟಿಲ್ಲ, ಇನ್ನೊಬ್ಬರಿಗೆ ಸಹಾಯ ಮಾಡೋದು ಬಿಡಲಿಲ್ಲ, ಇನ್ನೊಬ್ಬರು ಪ್ರಾರ್ಥಿಸೋದು ಬಿಡಲಿಲ್ಲ, ಪ್ರಾರ್ಥನಾ ಜೀವಿತ ಬಿಟ್ಟಿಲ್ಲ, ಸತ್ಯತೆ ಜೀವಿತ ಬಿಟ್ಟಿಲ್ಲ. ಸೈತಾನ ಬರೋದು ಯಾವಾಗ ಗೊತ್ತುಂಟ? ರೈಟ್ ಟೈಮಲ್ಲಿ ಬರೋದು ನಿಮ್ಮ ಬಳಿಗೆ. ಏಸು ಹಸಿದಾಗ 40 ಉಪವಾಸ ಮಾಡಿ ಕಲ್ಲು ತಗೊಂಡು ಬಂದ. ರೈಟ್ ಟೈಮ್. ಹಸಿವೆ ಆಗಿದೆಯಲ್ಲ, ನೀನು ದೇವರ ಮಗು ಅಲ್ಲ, ರೊಟ್ಟಿ ಮಾಡು ತಿನ್ನು. ನಿನಗೆ ಸ್ವಲ್ಪ ಹಣ ಬೇಕಲ್ಲ, ಬೇಕಾಗಿದೆ ಅಲ್ಲ, ಸ್ವಲ್ಪ ತಗೋ, ಏನಾಗಲ್ಲ, ದೇವ್ರಿಗೆ ಗೊತ್ತು ನಿನಗೆ ಅವಶ್ಯಕತೆ ಇದೆ ಅಂತ. ಇದನ್ನು ತೆಗಿ, ಕಡತನ ಮಾಡು. ಸೈತಾನ ತರುವಂಥ ಶೋಧನೆ. ಸ್ವಲ್ಪ ಲಂಚ ತಗೋ. ರೈಟ್ ಟೈಮಲ್ಲಿ ಸೈತಾನ ಬರೋದು. ಸೈತಾನ ಯಾವಾಗ ಬರೋದು? ಕೊರತೆಗಳಲ್ಲಿ ಹಾದು ಹೋಗೋ, ಅಲ್ಲಿ ಸಮಸ್ಯೆ ಹಾದು ಹೋಗಲು ಸೈತಾನ ರೈಟ್ ಟೈಮಲ್ಲೇ ಬರ್ತಾನೆ. ಹಲ್ಲೆಲೂಯಾ. ಅದು ಪೌಲ ಏನು ಹೇಳ್ತಾ ಇದ್ದಾನೆ? ಎಲ್ಲದರಲ್ಲಿ ನಂಬಿಕೆ, ಪ್ರೀತಿ, ಉಪಕಾರ, ಜ್ಞಾನ, ಪವಿತ್ರಾತ್ಮ ಎಲ್ಲವೂ ಯಾವುದನ್ನು ಬಿಟ್ಟಿಲ್ಲ ನಾವು. ಮುಂದೆ ಓದಿ. ಸತ್ಯವಾಕ್ಯ, ದೇವರ ಮಹತ್ವ, ಇವುಗಳಿಂದ ಕೂಡಿದಾಗೆ. ಅಂದ್ರೆ ನಮ್ಮ ದೇವರ ಮಹತ್ವ, ದೇವರ ಮಹಿಮೆ ಕೂಡ ನಮ್ಮಲ್ಲಿದೆ. ಮುಖ ಬಾಡಿ ಹೋಗಿಲ್ಲ, ಪ್ರಸನ್ನತೆ ಇದೆ, ಪ್ರಕಾಶ ಇದೆ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಮಹತ್ವ ಇವುಗಳಿಂದ ಕೂಡಿದವರಾಗಿದೆ. ಎಡಬಲಗಳಲ್ಲಿ ನೀತಿ ಎಂಬ ಆಯುಧಗಳನ್ನು ಧರಿಸಿಕೊಂಡವರು. ಅಂದ್ರೆ ನೀತಿಯ ಜೀವಿತವನ್ನೇ ಜೀವಿಸ್ತಾ ಇದ್ದೇವೆ ನಾವು ಇಷ್ಟೆಲ್ಲ ಕಷ್ಟಗಳ ಮಧ್ಯದಲ್ಲಿ. ಅವಮಾನ, ಕೀರ್ತಿ ಅಪಕೀರ್ತಿಗಳನ್ನು ಹೊಂದಿದವರು ಆಗಿದ್ದೇವೆ. ಮೋಸಗಾರರೆನಿಸಿಕೊಂಡರು. ಜನರಲ್ಲಿ ಏನ್ ಮಾಡ್ತಾರೆ? ಮೋಸಗಾರರು. ಅಪೊಸ್ತಲಕ್ಕೆ 15:20 ಮತ್ತು 17:6. ಆಕ್ಟ್ಸ್ ಚಾಪ್ಟರ್ 16:20 16:20 ಮತ್ತು 17:6 17:6 ಏನು ಹೇಳ್ತದೆ? ಲೋಕವನ್ನೆಲ್ಲ ಅಲ್ಲೋಲ ಕಲ್ಲೋಲ ಮಾಡಿದ ಜನರಂತ ಅವರಿಗೆ ಹೇಳಿದರು. ನಿಜವಾದ ಮೋಸಗಾರರು ಯಾರು? ಲೋಕದಲ್ಲಿರುವವರು. ಲಂಚ ಪಡ್ಕೊಂಡು ಇನ್ನೊಬ್ಬರಿಗೆ ಮೋಸ ಮಾಡಿ, ಕಳ್ಳತನ ಮಾಡಿ, ತಪ್ಪಾದ ರೀತಿ ಸಂಪಾದನೆ ಮಾಡಿಕೊಂಡು ಜೀವಿಸುವರು ಯಾರು? ಲೋಕದವರು. ಆ ದೇವರ ಸೇವಕರಿಗೆ ಮೋಸಗಾರ ಅಂತ ಕರೀತಾರೆ. ಯೇಸುವಿಗೆ ಏನು ಹೇಳಿದರು? ಹೊಟ್ಟೆ ಬಾಕ, ಹುಚ್ಚ, ಬೆಲ್ಜೆಬೂಲ ಏನೆಂಬುದಾಗಿ ಯೇಸು ಕರೆದರು. ಅದಕ್ಕೆ ಏನು ಹೇಳ್ತಾನೆ ಅವನು? ಮೋಸಗಾರರೆಂದು ಕಳಿಸಿಕೊಂಡು. ಮುಂದೆ ಓದಿ. ಮೋಸಗಾರರೆನಿಸಿಕೊಂಡರು ಸತ್ಯವಂತರು, ಅಜ್ಞಾತರೆನಿಸಿಕೊಂಡರು ವಿಜ್ಞಾತರು, ಸಾಯುವವರಾಗಿ ತೋರಿದರು ಬದುಕುವವರು ಆಗಿದ್ದೇವೆ, ಶಿಕ್ಷೆ ಹೊಂದುವವರಾಗಿದ್ದರು ಪಡೆದವರು, ದುಃಖ ಪಡುವವರಾಗಿದ್ದರು ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರು ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು, ಏನು ಇಲ್ಲದವರಾಗಿದ್ದರು ಎಲ್ಲ ಇದ್ದವರು ಆಗಿದ್ದೇವೆ. ಪೌಲನ ಅನುಭವ ಇದು.
ಸವಾಲುಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯ, ನೋವುಗಳ ಮಧ್ಯದಲ್ಲಿ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುವವನೇ ನಿಜವಾದ ಕ್ರೈಸ್ತ ವಿಶ್ವಾಸಿ. ಅಲ್ಲಲ್ಯ, ಸುಮ್ಮನೆ ಪೌಲನು ಈ ರೀತಿ ಉಪಯೋಗಿಸಲಿಲ್ಲ. ಇನ್ನೂ ಕೂಡ ವಾಕ್ಯ ಉಂಟು. 2 ಕೊರಿಂಥ 11:21-29 ವಾಕ್ಯ. 2 ಕೊರಿಂಥ 11:21-29. ಬೇಗ ಬೇಗ ಹೋಗಿ ಮುಗಿಸುವ, ಇದನ್ನು ಓದಿ. ಅದೇ, ನಾವು ಬಲವಿಲ್ಲ, ಕರೆಕ್ಟ್, ಓದಿ. ನಾವು ಬಲವಿಲ್ಲದವರೆಂದೆಂಬುದನ್ನು ಇದನ್ನು ನನ್ನ ಅವಮಾನಕ್ಕೆ ಹೇಳಿದರು. ಯಾವ ಆಧಾರದಿಂದಲೂ ಯಾವನಾದರೂ ಧೈರ್ಯವಾಗಿ ನಡ್ಕೊಳ್ಳುತ್ತಾನೋ ಆದದರಿಂದಲೇ ನಾನು ಧೈರ್ಯವುಳ್ಳವನಾಗಿದ್ದೇನೆ. ಇದನ್ನು ಬುದ್ಧಿಹೀನತೆಯಿಂದ ಹೇಳುತ್ತೇನೆ. ಇವರು ಇಬ್ರಿಯರು, ನಾನು ಇಬ್ರಿಯನು. ಅವರು ಇಸ್ರಾಯೇಲೋ, ನಾನು ಇಸ್ರಾಯೇಲನು. ಅವರ ಅಬ್ರಾಮನ ವಂಶದವರು, ನಾನು ಅದೇ ವಂಶದವನು. ಅವರ ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು. ಹೆಚ್ಚಾಗಿ ಸೆರೆಮನೆಯಲ್ಲಿ ಬಿದ್ದೆನು. ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು. ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 39 ಏಟುಗಳು, ಚಾಟಿ ಏಟುಗಳು ಬಿದ್ದವು. 3 ಸಾರಿ 39 ಅಂತ ಎಣಿಸಬೇಡಿ. ಒಂದು ಚಾಟಿ ಹೊಡೆಯುವಾಗಲೇ 2 ಬರ್ತದೆ. 1 ಬರ್ತದೆ, 2 ಬರ್ತದೆ. ಈಸಿ ಅಲ್ಲ ಅದು. ಚರ್ಮ ಮಾಂಸ ಎಲ್ಲ ಓಪನ್ ಆಗ್ತದೆ. ಆ ರೀತಿಯ ಪೆಟ್ಟುಗಳು. 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಓಡಿಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಆತನ ಸೇವೆಯಲ್ಲಿ ಎಷ್ಟು ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು. ನೋಡಿ, ಸ್ವಂತ ಜನರಿಂದಲೂ ಅಪಾಯ ಇರ್ತದೆ. ಕೆಲವೊಮ್ಮೆ ನಿಮ್ಮ ಮುಂದೆ ವಿಶ್ವಾಸಿಗಳಂತಲೇ ಇರ್ತಾರೆ. ಹೇಗೆ ಎಲ್ಲಿ ತೊಂದರೆ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಮುಂದೆ ಓದಿ. ಅನ್ಯ ಜನರಿಂದ ಹೇಗೂ ಅಪಾಯ ಇರ್ತದೆ. ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ಇನ್ನು ಬೇರೆ ಸಂಗತಿಗಳಲ್ಲದೆ ಮಾಡಿದ್ರೆ 1 ಗಂಟೆಗಾದ್ರೂ ಬೇಕು ನಮಗೆ, ಅಷ್ಟು ವಿಷಯಗಳುಂಟು ಇದರಲ್ಲಿ. ಮುಂದೆ ಓದಿ. ಇನ್ನೂ ಬೇರೆ ಸಂಗತಿಗಳಲ್ಲದೆ ಎಲ್ಲಾ ಸಭೆಗಳ ವಿಷಯವಾದ ಚಿಂತೆಯು ದಿನ ದಿನ ನನ್ನನ್ನು ಪೀಡಿಸುತ್ತದೆ. ಯಾವನಾದರೂ ಬಲವಿಲ್ಲದವನಾದರೆ ನಾನು ಅವನೊಂದಿಗೆ ಬಲವಿಲ್ಲದವನಾಗದೆ ಇರುವೆನು. ಯಾವನಾದರೂ ಪಾಪದಲ್ಲಿ ಸಿಕ್ಕಿಕೊಂಡರೆ ನಾನು ತಾಪ ಪಡುವುದಿಲ್ಲವೋ. ಹಾಗಾದ್ರೆ ಇಲ್ಲಿ ಪೌಲನ ಅನುಭವ ಆತನ ಹೇಳ್ತಾನೆ. ಇಷ್ಟೆಲ್ಲ ಕಷ್ಟಗಳ ಮಧ್ಯದಲ್ಲಿ ಆತನು ಸಹಿಸಿಕೊಂಡು ತಾಳ್ಮೆಯಿಂದ ತನ್ನ ದೇವರು ತನಗೆ ಕೊಟ್ಟಂಥ ಜವಾಬ್ದಾರಿಯನ್ನು, ಸೇವೆಯ ಜವಾಬ್ದಾರಿಯನ್ನು ನಂಬಿಕಸ್ಥನಾಗಿ ಮಾಡಿಕೊಂಡು ಆತನು ಮುಂದಕ್ಕೆ ಹೋಗ್ತಾ ಇದ್ದಲ್ಲ, ಅಂಥ ವ್ಯಕ್ತಿಯನ್ನು ದೇವರು ಉಪಯೋಗಿಸದೆ ಇರೋದಕ್ಕೆ ಸಾಧ್ಯವಾ? ಅಲ್ಲಲುಯ್ಯ, ಅರ್ಥ ಆಯ್ತಾ? ಹಾಗಾದರೆ ಪೌಲನನ್ನು ಯಾಕೆ ದೇವರು ಆ ರೀತಿ ಉಪಯೋಗಿಸಲಿಕ್ಕೆ ಸಾಧ್ಯವಾಯಿತು? ಯಾಕೆ ಉಪಯೋಗಿಸಿದ? 1ನೇ ಕಾರಣ ಏನು? ಆತನಲ್ಲಿದ್ದಂಥ ವೈರಾಗ್ಯ, ದೇವರ ಮೇಲೆ ಇದ್ದಂಥ ವೈರಾಗ್ಯ, ದೇವರ ಸೇವೆಗಾಗಿದ್ದಂಥ ವೈರಾಗ್ಯ, ದೇವರ ವಾಕ್ಯಕ್ಕಾಗಿದ್ದಂಥ ವೈರಾಗ್ಯ. 2ನೇದಾಗಿ ಸಮರ್ಪಣಾ ಜೀವಿತ, 3ನೇದಾಗಿ ಆತ್ಮಭಾರ, 4ನೇದಾಗಿ ಅಧೀನತೆ ಜೀವಿತ, 5ನೇದಾಗಿ ಏನು? ಕಷ್ಟ, ಸಂಕಟ, ನೋವು, ವೇದನೆಗಳ ಮಧ್ಯದಲ್ಲಿ ನಂಬಿಕೆಯಲ್ಲಿ ದೃಢವಾಗಿ ನಿಂತು ಸವಾಲುಗಳನ್ನು ಎದುರಿಸಿ ಸೇವೆ ಮಾಡುವಂಥದ್ದನ್ನು ಇಲ್ಲಿ ಕಾಣ್ತೇವೆ ನಾವು. ಅದಕ್ಕಾಗಿದ್ದರೆ ಅವನು ಉಪಯೋಗಿಸಿದ ಶಕ್ತವಾಗಿ, ಬಲವಾಗಿ. ಇನ್ನು 2 ವಿಷಯ ಉಂಟು ಇದರಲ್ಲಿ. ಹಾಗೆ ನೋಡಲಿಕ್ಕೆ ತುಂಬ ವಿಷಯ ಉಂಟು, ಆದರೆ ಇಂಪಾರ್ಟೆಂಟ್ ಏನು ವಿಷಯ ಅದನ್ನು ಮಾತ್ರ 7 ವಿಷಯ ನನ್ನ ನಿಮ್ಮೊಟ್ಟಿಗೆ ಮಾತಾಡ್ತೇನೆ ನಾನು. ಹಲ್ಲಲುಯ್ಯ. ನಾಳೆ ನಾನಲ್ಲ, ನಾನು ಬೇಕಾದ ಒಂದು 15 ನಿಮಿಷ ಮಾತಾಡ್ತೇನೆ. ಇನ್ನೊಂದು ಸೇವಕರಿರ್ತಾರೆ ಇಲ್ಲಿ, ಪ್ರಾರ್ಥನೆ ಮಾಡಿ ಅವರ ಪ್ರಯಾಣದಲ್ಲಿದ್ದಾರೆ, ಸುರಕ್ಷಿತವಾಗಿ ಬಂದು ಮುಟ್ಟುವುದಕ್ಕೋಸ್ಕರವಾಗಿ. ಹಲ್ಲಲುಯ್ಯ. ಎಲ್ಲರೂ ಎದ್ದು ನಿಂತುಕೊಂಡು ಪ್ರಾರ್ಥನೆ ಮಾಡುವ. ದೇವರು ಪೌಲನನ್ನು ಶಕ್ತವಾಗಿ ಉಪಯೋಗಿಸಿದ. ಆತನ ಮೂಲಕವಾಗಿ
ಅದ್ಭುತಗಳು, ಸೂಚಕ ಕಾರ್ಯಗಳು, ಮಾತು ಕಾರ್ಯಗಳನ್ನು ದೇವರು ನಡೆಸಿದ. ಅನ್ಯ ಜನಗಳನ್ನು ತನಗೆ ಅಧೀನಪಡಿಸುವುದಕ್ಕಾಗಿಯೂ ಅಪೊಸ್ತಲರಿಗೆ ಇರುವಂಥ ಗುಣಲಕ್ಷಣಗಳು ತೋರ್ಪಡಿಸುವುದಕ್ಕೋಸ್ಕರವಾಗಿಯೂ ಆತನು ಸಾರುವಂಥ ಸುವಾರ್ತೆ ಸತ್ಯ ಸುವಾರ್ತೆ ಎಂಬುದಾಗಿ ನಿರೂಪಿಸುವುದಕ್ಕಾಗಿಯೂ ಆತನು ಅದ್ಭುತ ಸೂಚಕ ಕಾರ್ಯ ಪೌಲನ ಮೂಲಕವಾಗಿ ನಡೆಸುವುದನ್ನು ನೋಡುತ್ತೇವೆ. ಪೌಲನನ್ನು ಉಪಯೋಗಿಸುವುದಕ್ಕೆ ಇಲ್ಲಿವರೆಗೆ 5 ಕಾರಣಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. 1ನೇ ಕಾರಣವಾಗಿದೆ ಪೌಲನಂಥ ವೈರಾಗ್ಯ. 2ನೇ ಕಾರಣ ಸಮರ್ಪಣ ಜೀವಿತ. 3ನೇ ಕಾರಣ ಆತ್ಮಭಾರ. 4ನೇ ಕಾರಣ ಅಧೀನತೆಯ ಜೀವಿತ. 5ನೇ ಕಾರಣವಾಗಿ ಇವತ್ತು ಧ್ಯಾನಿಸಿದ್ದು ಕಷ್ಟ, ದುಃಖ, ನೋವುಗಳ ಮಧ್ಯದಲ್ಲಿ, ಸವಾಲುಗಳ ಮಧ್ಯದಲ್ಲಿ ನಂಬಿಕೆ ದೃಢವಾಗಿ ನಿಂತು ಆತನ ಸೇವೆ ಮಾಡಿದೆಂಬುದಾಗಿ ನಾವಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ದೇವರು ನನ್ನನ್ನು ನಿಮ್ಮನ್ನು ಕೂಡ ಉಪಯೋಗಿಸಲಿಕ್ಕೆ ಆತನು ಇಷ್ಟಪಡ್ತಾ ಇದ್ದಾನೆ. ನಮ್ಮನ್ನು ದೇವರ ಕೈಗೆ ಒಪ್ಪಿಸಿಕೊಡೋಣ. ಕರ್ತನೇ ನನ್ನನ್ನು ಬದಲಾಯಿಸಿ ಎಂಬುದಾಗಿ ಕೇಳಿಕೊಳ್ಳಿ, ಪ್ರಾರ್ಥನೆ ಮಾಡಿ. ಯೇಸುವೇ ನನ್ನ ಸ್ವಭಾವಗಳನ್ನು ಬದಲಾಯಿಸು, ಪವಿತ್ರಾತ್ಮನ ಫಲಗಳನ್ನು ಈ ಉಪವಾಸ ಕೂಟದ ನನಗೆ ಅನುಗ್ರಹಿಸಬೇಕೆಂದು ಕೇಳಿಕೊಳ್ಳಿ. ಒಂದು ವೇಳೆ ನಮಗೆ ಕೋಪ ಇರ್ಬೋದು, ನಮಗೆ ದುಡುಕುವ ಸ್ವಭಾವ ಇರ್ಬೋದು, ಇನ್ನೊಬ್ಬರಿಗೆ ರ್ಯಾಶ್ ಆಗಿ ಮಾತಾಡುವಂಥ ಸ್ವಭಾವ ಇರ್ಬೋದು, ತಕ್ಷಣ ಉತ್ತರ ಕೊಡುವಂಥ ಸ್ವಭಾವ ಇರ್ಬೋದು. ಕೆಲವೊಮ್ಮೆ ನಾವು ಇನ್ನೊಬ್ಬರಿಗೆ ರ್ಯಾಶ್ ಆಗಿ ಮಾತಾಡ್ತೇವೆ, ಮತ್ತೆ ಪಶ್ಚಾತ್ತಾಪ ಬರ್ತೇವೆ, ಅಯ್ಯೋ ಯಾಕೆ ಹೀಗೆ ಮಾತಾಡಿದೆ ಎಂಬುದಾಗಿ. ಅಥವಾ ಕ್ಷಮಿಸದಂಥ ಸ್ವಭಾವ ನಮ್ಮಲ್ಲಿ ಇರಬಹುದು, ದ್ವೇಷ ಇರಬಹುದು, ಹಗೆತನ ಇರಬಹುದು, ಹೊಟ್ಟೆ ಕಿಚ್ಚು ಇರಬಹುದು, ಅಹಂಕಾರ ಇರ್ಬೋದು, ಗರ್ವ ಇರ್ಬೋದು, ಹೆಮ್ಮೆ ಇರಬಹುದು. ಪವಿತ್ರಾತ್ಮನ ಬಳಿ ಕೇಳಿಕೊಳ್ಳಿ, ಪವಿತ್ರಾತ್ಮನೇ ನನ್ನಲ್ಲಿ ನೀನು ಮೆಚ್ಚದ ಯಾವ ಸಂಗತಿ ಇದೆ, ಯಾವ ಸ್ವಭಾವ ಇದೆ ಅದು ತೋರಿಸು, ಅದಕ್ಕಾಗಿ ಪಶ್ಚಾತ್ತಾಪ ಪಡುತ್ತೇನೆ, ಅದರಿಂದ ಬಿಡುಗಡೆ ಕೊಡು. ಈ ಉಪವಾಸ ಪ್ರಾರ್ಥನೆಯಲ್ಲಿ ಇನ್ನೂ 29 ದಿವಸ ಉಂಟು. ಈ ಉಪವಾಸ ಪ್ರಾರ್ಥನೆಯಲ್ಲಿ ಎಲ್ಲ ಸಂಗತಿಗಳನ್ನು ಬಿಡುಗಡೆ ಕೊಡು. ನಿನ್ನ ಆತ್ಮನ ಫಲಗಳಿಂದ ನನ್ನ ತುಂಬಿಸಬದ ಕೇಳಿಕೊಳ್ಳಿ. ಏಸೋತ್ರ ಕೇಳಿ, ಪರಲೋಕದ ಕುಂಬಾರ ನೀನು, ನನ್ನ ರೂಪಿಸು, ಈ ದಿನಗಳಲ್ಲಿ ರೂಪಿಸು ನನ್ನನ್ನು. ಇನ್ನೊಬ್ಬರಿಗೆ ಆಶೀರ್ವಾದವಾಗಿ ಜೀವಿಸಬೇಕು, ಇನ್ನೊಬ್ಬರಿಗೆ ನಾನು ಸಾಕ್ಷಿಯಾಗಿಯೇ ನಿಲ್ಲಬೇಕು. ನಾನು ಕೆಲಸ ಮಾಡುವ ಸ್ಥಳದಲ್ಲಿ, ನನ್ನ ನೆರೆಕೆರೆಯವರ ಮಧ್ಯದಲ್ಲಿ, ನನ್ನ ಸಂಬಂಧಿಕರ ಮಧ್ಯದಲ್ಲಿ, ನಾನು ವಾಸ ಮಾಡುತ್ತ ಮನೆಯಲ್ಲಿ, ನನ್ನ ಸೇವಾ ಸ್ಥಾನದ ಎಲ್ಲ ಕಡೆ ನಾನು ನೋಡಿದವರು ಹೇಳಬೇಕು ಇವನು ನಿಜವಾದ ವಿಶ್ವಾಸಿ. ಯಾಕಂದರೆ ಅವತ್ತು ಯೋಹನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 42ನೇ ವಾಕ್ಯದಿಂದ ಓದುತ್ತೇವೆ. ಯೇಸು ಸ್ವಾಮಿ ನಾತಾನಿಯೇಲನ್ನು ನೋಡಿ ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟ ಇಲ್ಲ ಎಂಬುದಾಗಿ ಸಾಕ್ಷಿ ಕೊಡುವುದನ್ನು ಅಲ್ಲಿ ನಾವು ಕಾಣ್ತೇವೆ. ಅದು ಮಾತ್ರವಲ್ಲ, ಅರಣ್ಯಕಾಂಡ 12:3 ಮೋಶೆ ಕುರಿತಾಗಿ ಯೇಸು ಸಾಕ್ಷಿ ಕೊಡ್ತಾ ಇದ್ದಾನೆ, ಆತನು ಎಲ್ಲ ಭೂಮಿಯಲ್ಲಿರೋ ಎಲ್ಲ ಮನುಷ್ಯರಿಗೆ ಸಾತ್ವಿಕನು. ಅರಣ್ಯಕಾಂಡ 12:7 ಪುನಃ ದೇವರು ಹೇಳ್ತಾನೆ ಮೋಶೆ ಕುರಿತಾಗಿ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನೆ ಎಂಬುದಾಗಿ ಅಲ್ಲಿ ಸಾಕ್ಷಿ ಕೊಡೋದನ್ನು ನೋಡ್ತೇವೆ. 2 ಅರಸು 4:9 ವಾಕ್ಯದಲ್ಲಿ ಶೂನ್ಯಮೇಳು ಅವಳ ಮನೆ ಮುಂದುಗಡೆ ಯಾವಾಗಲೂ ಆಚೀಚೆ ಹೋಗುವಂಥ ಎಲಿಷ ಪ್ರವಾದಿಯನ್ನು ತನ್ನ ಗಂಡನಿಗೆ ತೋರಿಸಿ ಹೇಳ್ತಾ ಇದ್ದಾಳೆ, ಆಚೀಚೆ ಪ್ರತಿದಿನ ಆಚೀಚೆ ಹೋಗುವಂಥ ಈ ಮನುಷ್ಯ ದೇವರ ಮನುಷ್ಯ, ಪರಿಶುದ್ಧನಾಗಿದ್ದಾನೆಂಬುದಾಗಿ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ನಮ್ಮನ್ನು ದೇವರು ಉಪಯೋಗಿಸಬೇಕಾದ ಮೊದಲು ನಮ್ಮ ಜೀವಿತ ಬದಲಾಗಬೇಕು, ನಮ್ಮ ಸ್ವಭಾವಗಳು ಬದಲಾಗಬೇಕು. ನಮ್ಮ ಜೀವಿತ ಬದಲಾಗದಿದ್ದರೆ ರಕ್ಷಣೆ ಹೊಂದುವವರೆಗೆ ನಾವೇ ತಡೆಯಾಗಿ ನಿಲ್ಲುತ್ತೇವೆ. ನಮ್ಮ ಸೇವೆ ಮೂಲಕ ರಕ್ಷಣೆ ಹೊಂದಲ್ಲ ಅವರು, ನಮ್ಮ ಜೀವಿತದ ಮೂಲಕ ನಾವೇ ತಡೆಯಾಗಿ ನಿಲ್ಲುವುದರ ನಿಮಿತ್ತ ಅವರು ಯಾವತ್ತೂ ಕ್ರಿಸ್ತನ ಬಳಿಗೆ ಬರುವುದಿಲ್ಲ. ನಾವು ನಮ್ಮನ್ನು ಮಾತ್ರ ಪರೀಕ್ಷೆ ಮಾಡಿಕೊಳ್ಳೋಣ. ಕರ್ತನ ಬಳಿ ಕೇಳಿಕೊಳ್ಳ, ಕರ್ತನೆ ನನ್ನ ಸ್ವಭಾವಗಳನ್ನು ಬದಲಾಯಿಸು. ಈ ಉಪವಾಸ ಮುಗಿದ್ರ ಒಳಗಡೆ ನಾನು ಯೇಸುವೆ ನನ್ನ ನಿನ್ನಂತ ಹಾಗೆ ಬದಲಾಯಿಸಬುದಾಗಿ ಕೇಳಿಕೊಳ್ಳಿ. ಆತ್ಮನ ಫಲಗಳಿಗಾಗಿ ಪ್ರಾರ್ಥಿಸಿರಿ. ಆತ್ಮನ ಫಲಗಳು ಗಲಾತ್ಯ 5ನೇ ಅಧ್ಯಾಯ 22 ವಾಕ್ಯದಲ್ಲಿ ಓದುತ್ತೇವೆ. ಗಲಾತ್ಯ 5:22 ನಾವು ಓದುತ್ತೇವೆ. ಆ ಫಲಗಳಿಗಾಗಿ ನಾವು ಪ್ರಾರ್ಥಿಸೋಣ. ಯೇಸುವೆ ನನ್ನ ಬದಲಾಯಿಸಿ ಕೇಳಿಕೊಳ್ಳಿ, ಪ್ರಾರ್ಥಿಸಿರಿ. ಯೇಸುವಿನ ಬಳಿ ಪ್ರಾರ್ಥಿಸಿರಿ. ನಿಮ್ಮ ಹೃದಯವನ್ನು ದೇವರು ನೋಡ್ತಾ ಇದ್ದಾನೆ, ನಿಮ್ಮ ಪ್ರಾರ್ಥನೆ ದೇವರು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಿಮ್ಮ ಸ್ವಂತ ಬಾಯಿಂದ ನೀವು ಪ್ರಾರ್ಥಿಸಿರಿ. ನಾವು ಸಾಕ್ಷಿಯಾಗಿ ಜೀವಿಸಬೇಕು. ನಮ್ಮ ಜೀವಿತದ ಎಲ್ಲ ಕ್ಷೇತ್ರಗಳಲ್ಲಿಯೂ ನಾವು ಸಾಕ್ಷಿಯಾಗಿರಬೇಕು. ನಾವು ಸಾಕ್ಷಿಯಾದ ಜೀವಿತ ಜೀವಿಸಿದ್ರೆ
ನಮ್ಮ ಮಾತುಗಳ ಮೂಲಕ, ನಡತೆಯ ಮೂಲಕ, ಜೀವಿತದ ಪ್ರತಿಯೊಂದು ಕ್ಷೇತ್ರಗಳ ಮೂಲಕ ನಮ್ಮ ಸಾಕ್ಷ್ಯ ಜೀವಿಸಿದ್ರೆ ಇನ್ನೊಬ್ಬರು ಸ್ವಾರ್ಥನೆ ಕೂಡ ಅವಶ್ಯಕತೆ ಇಲ್ಲ, ನಾವೇ ಸುವಾರ್ತೆ ಆಗಿರುತ್ತೇವೆ. ಅವ್ರು ಹೇಳ್ತಾರೆ, ಯೇಸುಪುರದಲ್ಲಿ ಬೆತೆಲ್ ಚರ್ಚ್ಗೆ ಹೋಗುವಂಥ ಈ ಸಹೋದರಿ, ಈ ಸಹೋದರ ನಿಜವಾಗಿ ಕ್ರೈಸ್ತ ವಿಶ್ವಾಸಿಗಳೆಂಬುದಾಗಿ ಅವ್ರು ಹೇಳುತ್ತಾರೆ. ಆ ರೀತಿಯನ್ನು ಬದಲಾಯಿಸೆಂಬುದು ಒಪ್ಪಿಸಿಕೊಡ್ರಿ. ಏಸಪ್ಪ ಹತ್ರ ಕೇಳಿ, ಏಸಪ್ಪ ಬದಲಾಯಿಸುತ್ತಾನೆ, ಏಸಪ್ಪನ ರೂಪಿಸುತ್ತಾನೆ. ಕೇಳಿಕೊಳ್ಳಿ. ಒಂದು ಅಳುವುದಕ್ಕೆ ಕಣ್ಣೀರು ಬಂದರೆ ಅಳ್ರಿ, ತೊಂದರೆ ಇಲ್ಲ. ಯೇಸುವಿನ ಮುಂದೆ ಅಳಿ, ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ, ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ಶಕರ ಮನಕ ಸಕರಂದಲ ರೊಕ್ಕೋತು ರಿಬ್ರಕ ಸೆಕ್ರಿ ಅಂದಲ ಬಾ ರಿ ಬಾಬಾ 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 ಬಾ ಓ ರಿ ಬಾಬಾ 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 ರೇಕೆ ರಿ ಬಾಬಾ ಶಂದಲ ಬಾ ರೋಕೋ ರಿ ಬಾಕ ಶಕರ ಬಾ ರಬ್ರಕ ಸೆಕ್ರಿ ಅಂದಲ್ ಬೇ ಅರ್ಬನೆ ಹಸ್ಮೆ ಲಿಕ್ಕೋತು ರೋಕೋ ಬಾ ಹಸ್ಮ ಲಿಕ್ಕಿರಿಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರ್ತನೆ, ನಮ್ಮ ಕಲ್ಲಾದ ಹೃದಯವನ್ನು ಮೃದು ಹೃದಯದಂತೆ ಮಾರ್ಪಡಿಸು. ಮಾಂಸದ ಹೃದಯವನ್ನು ನಮ್ಗೆ ಕೊಟ್ಟಿದ್ದಕ್ಕೆ ಸ್ತೋತ್ರಪ್ಪ. ನನ್ನ ಜೀವಿತ ಸ್ವಭಾವ ಬದಲಾಯಿಸಲಿಕ್ಕೆ ಸ್ತೋತ್ರ ಎಂಬುದ ಕೇಳಿಕೊಳ್ಳ್ರಿ. ಶಕ್ತವಾದ ಅಭಿಷೇಕದಲ್ಲಿ ಉಪಯೋಗಿಸಕ್ಕೆ ಮುಂಚೆ ನಮ್ಮ ಜೀವಿತದಲ್ಲಿ ಬದಲಾವುದರ ಮೂಲಕ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ ಪ್ರಿಯರೇ. ಒಬ್ಬರಿಗೆ ಒಂದು ಪ್ರವಾದನೆ ಬಂದರೆ ಶಕ್ತವಾಗಿ ಉಪಯೋಗಿಸ್ತಾನೆ ಎಂಬುದಾಗಿ ಅದರ ಅರ್ಥ ಆ ವ್ಯಕ್ತಿ ತನ್ನನ್ನು ಸಿದ್ಧಪಡಿಸಿಕೊಳ್ಬೇಕು. ತನ್ನ ಸಿದ್ಧಪಡಿಸಿಕೊಳ್ಳದೆ ಹೋದರೆ ಆ ವಾಗ್ದಾನ ನೆರವೇರೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಮೊದಲಾಗಿ ನಮ್ಮಲ್ಲಿ ಯಾವುದೇ ಪಾಪ ಇದ್ದರೆ, ಅಶುದ್ಧತೆ, ಅದನ್ನು ಮಾಂಸದ ಬಟ್ಟು ನಾವು ಬಿಟ್ಟು ಬಿಡಬೇಕು. ಸ್ವಭಾವದಲ್ಲಿ ಬದಲಾವಣೆ, ಜೀವಿತದಲ್ಲಿ ಬದಲಾವಣೆಗಳು ಬರಬೇಕು. ಕ್ಷಮೆ ಕೇಳಬೇಕಾದ್ರೆ ಕ್ಷಮೆ ಕೇಳಬೇಕು, ಕ್ಷಮಿಸಬೇಕಾದವರು ಕ್ಷಮಿಸಬೇಕು, ಬಿಟ್ಟು ಬಿಡಬೇಕಾದ ಬಿಡಬೇಕು, ಬೇಡದ ಸಂಬಂಧಗಳನ್ನು ಮುರಿದಾಕಬೇಕು. ಆ ತೀರ್ಮಾನದೊಂದಿಗೆ ಆ ಕಾರ್ಯ ಮಾಡಿದಾಗ, ಮತ್ತೆ ಪ್ರಾರ್ಥನೆ ನಾವು ಆರಂಭಿಸಿದಾಗ, ಸಮಯ ಬಂದಾಗ ಶಕ್ತವಾಗಿದ್ದು ನಮ್ಮನ್ನು ಉಪಯೋಗಿಸಲಿಕ್ಕೆ ಹೋಗುತ್ತಾನೆ. ರಮಕ ಸಕ್ರ ಬಲ ತುರ್ಯ ನಾವು ಸಿದ್ಧಪಡಿಸಿಕೊಳ್ಳದರೆ ಆ ವಾಗ್ದಾನ ಚಿತ್ತ ನೆರವೇರಲಿಕ್ಕೆ ಆಗಲ್ಲ ಪ್ರಿಯರೇ. ಒಪ್ಪಿಸಿಕೊಡಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇವಪ್ಪ. ಇಲ್ಲಿ ಕೂಡಿ ಬಂದಂತಹ ಎಲ್ಲ ನಿನ್ನ ಮಕ್ಕಳನ್ನ ಕೈಗೊಪ್ಪಿಸ್ಕೊಡ್ತಾನೆ. ಮಾತ್ರ ಆನ್ಲೈನ್ ಯಾರು ನೋಡ್ತಾ ಇದ್ದಾರೋ ಅವರು ಕೂಡ ಕೈಗೊಪ್ಪಿಸಿಕೊಡ್ತಾನೆ ಅಪ್ಪ. ಅಪ್ಪ, ಒಬ್ಬೊಬ್ಬರನ್ನು ನೀನು ಶಕ್ತವಾಗಿ ಉಪಯೋಗ ಮಾಡಲಿಕ್ಕೆ ಇರುವುದಕ್ಕಾಗಿ ಸ್ತೋತ್ರ. ಅದಕ್ಕಿಂತ ಮುಂಚೆ ನಾವು ಸಿದ್ಧರಾಗುವ ಹಾಗೆ ನಮ್ಮನ್ನು ಬದಲಾಯಿಸಬೇಕಾದ ಕರ್ತನೆ ಕೇಳ್ಕೊಳ್ತಾನೆ. ಸ್ವಭಾವಗಳನ್ನು ಬದಲಾಯಿಸಬೇಕಾದ ಕರ್ತನೆ ಕೇಳ್ಕೊಳ್ತಾನಪ್ಪ. ಶಕ್ತವಾದ ಆತ್ಮನ ಶಕ್ತಿಯಿಂದಲೂ ಬಲದಿಂದಲೂ ಒಬ್ಬವರು ತುಂಬಿಸಬೇಕೆಂಬುದ ಕರ್ತನೆ ಕೇಳ್ಕೊಳ್ತಾ ಇದ್ದೇನಪ್ಪ. ಕಾರ್ಯ ಮಾಡುವುದಕ್ಕೆ ಸ್ತೋತ್ರ. ಅದು ಮಾತ್ರವಲ್ಲದೆ ನೋವು, ರೊಕ್ಕ, ವೇದನೆಯಲ್ಲಿರುವ ಎಲ್ಲರಿಗೂ ಪರಿಪೂರ್ಣ ಬಿಡುಗಡೆ ಕೊಡಬೇಕೆಂಬುದ ಕರ್ತನೆ ಕೇಳ್ಕೊಳ್ತಾನೆ. ನಮಿಸ್ತೇನೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ತಂದೆ ದೇವರ ಪ್ರೀತಿ, ಕರ್ತನ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಪರಿಪಾಲನೆಯು ಎಂದಿಗೂ ಎಂದೆಂದಿಗೂ ಸದಾಕಾಲ ನಮ್ಮೆಲ್ಲರ ಜೊತೆಯಲ್ಲಿರಲಿ. ಯೇಸುವಿನ ರಕ್ತಕ್ಕೆ ಜಯ. ಜಯ ಕೊಟ್ಟ ದೇವರಿಗೆ ಹಲ್ಲೆಲೂಯಾ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಆನೆ ಇಲ್ಲ, 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 ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಯೇಸು ರಕ್ತದಲ್ಲಿ ಜಯ ನಮ್ಮದೇ, ಯೇಸು ವಾಕ್ಯದಲ್ಲಿ ಜಯ ನಮ್ಮದೇ, ಯೇಸು ನಾಮದಲ್ಲಿ ಜಯ ನಮ್ಮದೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಗಾಡ್ ಬ್ಲೆಸ್ ಯು.